ಶ್ರೀಗುರುಭ್ಯೋ ನಮಃ. ಇದು ಹರಿಕಥಾಮೃತಸಾರದ ಪ್ರವಚನಮಾಲ. ಅದರಲ್ಲಿ 3ನೇ ಸಂಧಿಯಾದಂತಹ ವ್ಯಾಪ್ತಿ ಸಂಧಿ ಈಗ ನಡೆದಿದೆ. 11 ಶ್ಲೋಕಗಳು ಈ ಹಿಂದೆ ಸಮಾಪ್ತಿಯನ್ನು ಕಂಡಿದ್ದವು. 55 ಶ್ಲೋಕಗಳು ಹರಿಕಥಾಮೃತಸಾರದ 900 ಚಿಲ್ಲರೆ ಶ್ಲೋಕಗಳಲ್ಲಿ ಸಮಾಪ್ತಿಯನ್ನು ಕಂಡಿದ್ದವು. ಈಗ 56ನೇ ಶ್ಲೋಕ, ಈ ಸಂಧಿಯ 12ನೇ ಶ್ಲೋಕ. ಭಗವಂತನ ವ್ಯಾಪ್ತಿ ಎಷ್ಟು ಗಹನವಾಗಿದೆ ಮತ್ತು ಅದು ಪ್ರತ್ಯಕ್ಷತಃ ನಮಗೆ ಗಮನಕ್ಕೆ ಬರದೇ ಇದ್ರೂ ಕೂಡ ನಾವು ಅದನ್ನು ಹೇಗೆ ಗಮನಿಸಬಹುದು, ನಮಗದು ಹೇಗೆ ಅರಿವಿಗೆ ಬರಬಹುದು, ಸೂಚ್ಯವಾಗಿ ಹೇಗೆ ಅರಿವಿಗೆ ಬರಬಹುದು ಅಂತ ಅನ್ನೋದನ್ನ ಒಂದು ದೃಷ್ಟಾಂತದಿಂದ ಹೇಳ್ತಾರೆ ದಾಸರು. ತೃಣಕೃತಾಲಯದೊಳಗೆ ಪೊಗೆ ಸಂದಣಿಸಿ ಅತಿ ಛಿದ್ರದಲ್ಲಿ ಅನಲನ ಇರುವನು ತೋರಿ ತೋರದಲಿಪ್ಪ ಶರಣಂತೆ ವನಜಾಂಡದೊಳ ಕಿಲ ಜೀವರ ತನುವಿನೊಳ ಹೊರಗಿದ್ದು ಕಾಣಿಸದ ನಿಮಿಷೇಷನು ಸಕಲ ಕರ್ಮವ ಮಾಲ್ಪನವರಂತೆ. ಭಗವಂತ ಹೇಗೆ ಕರ್ಮ ಮಾಡ್ತಾನೆ ಅಂತಂದ್ರೆ, ಆತ ಈ ಜಗತ್ತಿನೆಲ್ಲವನ್ನೂ ವ್ಯಾಪಿಸಿಕೊಂಡಿದ್ದಾನೆ. ವ್ಯಾಪಿಸಿಕೊಂಡಿದ್ರೂ ಆತನ ಅಸ್ತಿತ್ವ ನಮಗೆ ತೋರಿ ಬರೋದಿಲ್ಲ. ಆದರೆ ಆತ ಮಾಡುವ ಕಾರ್ಯಗಳ ಪ್ರಭಾವ ಮಾತ್ರ ನಮಗೆ ಸ್ಪಷ್ಟವಾಗಿ ಅನುಭವಕ್ಕೆ ಬರ್ತದೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಒಂದು ಪರ್ಣ ಕುಟೀರ, ಹುಲ್ಲಿನ ಮನೆ, ಅದರ ಒಳಗೆ ಬೆಂಕಿ ಉರಿತಿದೆ. ಅಡುಗೆ ಮಾಡಲಿಕ್ಕೋ ಮತ್ತೆ ಯಾವ ಕಾರಣಕ್ಕಾಗಿಯೋ ಅಲ್ಲಿ ಬೆಂಕಿಯನ್ನು ಉರಿಸಿದ್ದಾರೆ. ದೂರದಲ್ಲಿ ನಿಂತು ನೋಡೋವರಿಗೆ ಆ ಒಳಗಿರುವಂಥ ಬೆಂಕಿ ಕಾಣಿಸೋದಿಲ್ಲ. ಆದರೆ ಮನೆಯೊಳಗೆ ತುಂಬಿಕೊಂಡಿರುವಂಥ ಹೊಗೆ ಅದು ಆ ಪರ್ಣ ಕುಟೀರ ಆದ್ದರಿಂದ ಅದರ ಮಾಡು, ಅದರ ಗೋಡೆಗಳು ಎಲ್ಲವೂ ಕೂಡ ಹುಲ್ಲಿಂದ ನಿರ್ಮಿತವಾದ್ದರಿಂದ ಅನೇಕ ಸಂದುಗಳು ಇರ್ತಾವಲ್ಲ, ಅನೇಕ ರಂಧ್ರಗಳು. ಆ ರಂಧ್ರಗಳ ಮೂಲಕ ಹೊಗೆ ಬರ್ತಿರ್ತದೆ. ಇಲ್ಲಿ ಹೊಗೆ ಬರ್ತಿದೆ ಅಂದರೆ ಒಳಗೆ ಬೆಂಕಿಯು ಇದ್ದಿರಬೇಕು ಅಂತ ಅನುಮಾನ ಮಾಡಬಹುದು. ಅದರಂತೆ ಇದು ಪರ್ಣಕುಟಿಯಲ್ಲಿ ತೃಣಕೃತಾಲಯ, ತೃಣ ಅಂದರೆ ಹುಲ್ಲು, ತೃಣಕೃತಾಲಯದೊಳಗೆ ಹೊಗೆ ಸಂದಣಿಸಿದೆ. ಅಲ್ಲಿ ಪ್ರತಿ ಛಿದ್ರದಲ್ಲಿ, ಪ್ರತಿಯೊಂದು ಛಿದ್ರದಲ್ಲಿಯೂ ಕೂಡ ಹೊಗೆ ನಮಗೆ ಕಾಣಿಸ್ತದೆ. ಅನಲನ ಇರುವನು, ಬೆಂಕಿಯ ಅಸ್ತಿತ್ವವನ್ನ ನಮಗದು ಸ್ಪಷ್ಟವಾಗಿ ತೋರಿಸಿಕೊಡ್ತಾ ಇದೆ. ಆ ಹುಲ್ಲಿನ ಮನೆ ಅಂತ ದಾಸರು ಉದಾಹರಣೆ ಕೊಟ್ಟಿದ್ದೇನಿದೆ ಅದು ಸೂಕ್ತವಾಗಿದೆ. ಕಾರಣ ಏನಂದ್ರೆ, ಮತ್ತಾವುದೋ ಹಂಚಿನ ಮನೆಯೋ ಅಥವಾ ಕಾಂಕ್ರೀಟಿನ ಮನೆಯೋ ಆಗಿದ್ರೆ ಹೊಗೆ ಒಂದೇ ಕಡೆ ಹೊರಗೆ ಬರ್ತದೆ. ಹೊಗೆ ಹೋಗ್ಲಿಕ್ಕಾಗಿ ಒಂದೇ ಹೊಗೆ ಗೊಳವೆಯನ್ನು ಬಿಟ್ಟಿರ್ತಾರೆ, ಅದು ಒಂದೇ ಕಡೆಯಿಂದ ಹೊಗೆ ಬರ್ತಿರ್ತದೆ. ಅದನ್ನು ನೋಡಿಯೂ ಕೂಡ ಒಳಗೆ ಅಗ್ನಿ ಇದೆ ಅಂತ ಗೊತ್ತಾಗ್ತದೆ, ಇಲ್ಲ ಅಂತಲ್ಲ. ಆದರೆ ಹುಲ್ಲಿನ ಮನೆ ಆದರೆ ಎಲ್ಲ ಕಡೆಯಿಂದ ಹೊಗೆ ಬರ್ತಿರ್ತದೆ. ಮತ್ತು ಈ ಜಗತ್ತಿನಲ್ಲಿ ಎಲ್ಲಿ ನಾವು ನೋಡಿದ್ರು ಅಲ್ಲೆಲ್ಲ ಕಡೆ ಪರಮಾತ್ಮನ ಅಸ್ತಿತ್ವ, ಆತನ ಪ್ರಭಾವ ಅದನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲವಾದಂಥ ದೃಷ್ಟಾಂತಗಳು ದೊರೀತವೆ, ಎಲ್ಲ ಕಡೆ ದೊರೀತವೆ ಅಂತ ಹೇಳೋದು ಅದರ ಉದ್ದೇಶ. ಅನಲನ ಇರುವ ಅಂದ್ರೆ ಅಸ್ತಿತ್ವ, ಅದನ್ನು ತೋರದಲಿಪ್ಪ. ಒಳಗೆ ಬೆಂಕಿ ಇದೆ ಅಂತ ತಿಳ್ಕೊಳ್ಬಹುದು, ಆದರೆ ಬೆಂಕಿ ಕಾಣಿಸ್ತಿಲ್ಲ, ಅದರ ಶರಣಂತೆ. ವನಜ ಜಾಂಡದೊಳು, ವನಜ ಅಂದ್ರೆ ಕಮಲ, ಕಮಲಜ ಅಂದ್ರೆ ಬ್ರಹ್ಮ, ಆ ಬ್ರಹ್ಮನ ಅಂಡ, ಬ್ರಹ್ಮಾಂಡ, ಅದರೊಳಗೆ ಅಖಿಲ ಜೀವರ, ಪ್ರತಿಯೊಬ್ಬ ಜೀವರ ತನುವಿನ ಒಳ ಹೊರಗಿದ್ದು, ಶರೀರದ ಒಳಗೆ ಹೊರಗೆ ಅವನಿದ್ದಾನೆ, ಆದರೆ ಕಾಣಿಸ್ತಿಲ್ಲ. ಅನಿಮಿಷೇಷ, ಅನಿಮಿಷರು ಅಂದ್ರೆ ದೇವತೆಗಳು, ಕಣ್ಣು ಮಿಟ್ಟಿಸೋದಿಲ್ಲ ಅಂತವರು. ನಿಮೇಶ ಅಂದ್ರೆ ಕಣ್ಣು ಮಿಟ್ಟಿಸೋದು, ಅನಿಮಿಷರು ಅಂತಂದ್ರೆ ಕಣ್ಣು ಮಿಟ್ಟಿಸದೇ ಇರುವಂಥ ದೇವತೆಗಳು, ಅವರಿಗೆ ಅಧಿಪತಿಯಾದಂಥ ಭಗವಂತ. ಸಕಲ ಕರ್ಮವ ಮಾಲ್ಪನ್ ಅವರಂತೆ, ಆಯಾ ತತ್ವಾಭಿಮಾನಿ ದೇವತೆಗಳ ಮೂಲಕ ಕರ್ಮ ಮಾಡಿಸ್ತಾನೆ. ಮತ್ತು ಆಯಾ ಜೀವಿಯಲ್ಲಿ ಆ ಶರೀರದ ಮೂಲಕ ಎಷ್ಟು ಕರ್ಮ ಆಗಬೇಕೋ, ಆ ಜೀವಿಯ ಅರ್ಹತೆ ಎಷ್ಟಿದೆಯೋ ಅದಕ್ಕೆ ಅನುಸಾರವಾಗಿ ಅಷ್ಟೊಂದೇ ಕರ್ಮವನ್ನು ಆತ ಮಾಡಿಸ್ತಾನೆ. ತೇನ ದಿನ ತೃಣಮಪಿನ ಚಲತಿ ಅಂತ ಹೇಳ್ತಿರ್ತೀವಿ. ಹುಲ್ಲು ಕೂಡ ಆ ಭಗವಂತ ಇಲ್ಲದೆ ಅಲ್ಲಾಡೋದಿಲ್ಲ ಅಂತದಕ್ಕೆಲ್ಲ ಇದು ದೃಷ್ಟಾಂತ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ನನ್ ಅಷ್ಟನ್ ಗಚ್ಚನ್ ಸ್ವಸನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನತಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ ಇತಿ ಧಾರಯನ್ ಅಂತ ಭಗವದ್ಗೀತಾದ 5ನೇ ಅಧ್ಯಾಯದ 8-9ನೇ ಶ್ಲೋಕಗಳು.
ನಾನೇನೂ ಮಾಡ್ತಿಲ್ಲ ಅಂತ ಮನುಷ್ಯ ತಿಳ್ಕೊಳ್ಬೇಕು. ಯಾಕಂದ್ರೆ ಒಳಗಿದ್ದು ಅವನು ಮಾಡಿಸ್ತಾ ಇದ್ದಾನೆ. ಆ ದೇವತೆಗಳ ಮೂಲಕ, ಸತ್ವಾಭಿಮಾನಿ ದೇವತೆಗಳ ಮೂಲಕ ಅವನು ಮಾಡಿಸ್ತಿದ್ದಾನೆ. ನಾವು ಪ್ರತಿಯೊಂದು ಕೆಲಸ ಮಾಡುವಾಗಲೂ ಕೂಡ ನೋಡುವಾಗ, ಕೇಳುವಾಗ, ಮುಟ್ಟುವಾಗ, ಗಂಧವನ್ನು ಮೂಸುವಾಗ, ಅಷ್ಟನ್ನು ಭೋಜನ ಮಾಡುವಾಗ, ಗಚ್ಚನ್ನು ಹೋಗುವಾಗ, ಮಲಗುವಾಗ, ಶ್ವಾಸೋಚ್ಛ್ವಾಸ ಮಾಡುವಾಗ, ಪ್ರಲಪನ್ ಹರಸೆ ಹೊಡೆಯುವಾಗ, ವಿಸರ್ಜನ್ ಏನೇನಾದರೂ ಬಿಡುವಾಗ, ಗೃಹನ್ ತೆಗೆದುಕೊಳ್ಳುವಾಗ, ನಿಮಿಷನ್ನತಿ ಕಣ್ಣು ತೆರೆಯುವಾಗ, ಕಣ್ಣು ಮಿಟಕಿಸುವಾಗ ಎಲ್ಲ ಕಡೆ ಭಗವಂತನ ಈ ಚಟುವಟಿಕೆಗಳನ್ನು ಮಾಡಿಸಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅದಕ್ಕದು ಈ ಹುಲ್ಲಿನ ಮನೆಯ ದೃಷ್ಟಾಂತ. ಮುಂದೆ 13ನೇ ಶ್ಲೋಕ. ಪಾದಪಗಳಡಿ ಗೆರೆಯ ಸಲಿಲವು ತೋದು ತೊಂಬೆಗಳುದ್ದಿ ಪುಷ್ಪ ಸ್ವಾದು ಫಲವಿ ಒಂದದಲ್ಲಿ ಸರ್ವೇಶ್ವರನು. ತೊಂಬೆ ಅಂತ ಇದೆ ಅಲ್ಲಿ ನೋಡ್ರಿ, ತೋದು ತೊಂಬೆ ಕೊಂಬೆ, ತೊಂಬೆ ಅಂದ್ರೂ ಕೂಡ ಕೊಂಬೆ ಅಂತ ಹೀಗೆ ಅರ್ಥ ಕಾಣಿಸ್ತದೆ. ನೋಡಿ, ಪುಷ್ಪ ಸ್ವಾದು ಫಲ ವಿ ಒಂದದಲ್ಲಿ ಸರ್ವೇಶ್ವರನು ಜನರ ಆರಾಧನೆಯ ಕೈಗೊಂಡು ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತಾದರಿಸುವನು. ಸಣ್ಣ ಮಹಿಮೆಯ ತೋರಗೊಡ ಜಗಕ್ಕೆ. ಜಗಕ್ಕೆ, ಈ ಜಗತ್ತಿಗೆ ತನ್ನ ಮಹಿಮೆಯನ್ನು ತೋರಿಸ್ಕೊಡೋದಿಲ್ಲ. ಆ ಭಗವಂತ ಈ ಜಗತ್ತಿನ ಕಾರ್ಯಗಳನ್ನೆಲ್ಲ ಮಾಡ್ತಾನೆ. ಆದ್ರೆ ಆತ ಏನು ಕಾರ್ಯ ಮಾಡ್ತಿದ್ದಾನೆ, ಯಾರ ಮೂಲಕ ಮಾಡ್ತಿದ್ದಾನೆ ಅಂತ ಅನ್ನೋದು ಮಾತ್ರ ನಮ್ಮ ಅರಿವಿಗೆ ಬರ್ತದೆ ಹೊರತು ಮಾಡುವವನಂತ ಅವನ ಅಸ್ತಿತ್ವ ನಮ್ಗೆ ಕಾಣಿಸೋದೇ ಇಲ್ಲ. ಅದಕ್ಕೊಂದು ದೃಷ್ಟಾಂತ. ಪಾದಪ ಅಂದ್ರೆ ವೃಕ್ಷ, ವೃಕ್ಷಕ್ಕೆ ಪಾದಪ ಅಂತ ಕರೀತಾರೆ. ಇಲ್ಲಿ ದಾಸರು ವೃಕ್ಷಕ್ಕೆ ಬೇರೆ ಬೇರೆ ಅನೇಕ ಪರ್ಯಾಯ ಪದಗಳಿವೆ. ವೃಕ್ಷ ಅಂತ ಕರೀತಾರೆ, ಕರು ಅಂತ ಕರೀತಾರೆ. ಅದ್ಯಾವುದನ್ನು ಸ್ವೀಕಾರ ಮಾಡಿಲ್ಲ. ಪಾದಪ ಅಂತಂದ್ರೆ ದಾಸರು ತಗೊಂಡ್ರು. ಅದ್ಯಾಕೆ ಪಾದಪ ಅಂತಾನೆ ತಗೊಂಡ್ರು ಅಂತಂದ್ರೆ, ಪಾದಪ ಅನ್ನೋ ಶಬ್ದಕ್ಕೆ ವೃಕ್ಷ ಅರ್ಥ ಬಹಳ ಅನ್ವರ್ಥಕ ಆಗಿದೆ. ಪಾದ ಅಂದ್ರೆ ಬೇರು ಅಂತ ಅರ್ಥ. ನಮಗೆ ಪಾದ ಭೂಮಿ ಮೇಲೆ ಸ್ಥಿರವಾಗಿ ನಿಲ್ಲಕ್ಕೆ ಕಾರಣನ, ಹಾಗೆ ವೃಕ್ಷದ ಬೇರೇನಿದೆ ಅದು ಭೂಮಿಯಲ್ಲಿ ವೃಕ್ಷವನ್ನು ಸ್ಥಿರವಾಗಿ ನಿಲ್ಲಿಸಲಿಕ್ಕೆ ಕಾರಣವಾಗುತ್ತೆ. ಅದಕ್ಕಾಗಿ ಅದನ್ನು ಪಾದ ಅಂತ ಕರೀತಾರೆ. ಅದು ಇರಲಿ. ಪಾದಪ ಅಂದ್ರೆ ಆ ಬೇರಿನ ಮೂಲಕ ಕುಡಿಯುವಂಥದ್ದು. ಅದಕ್ಕೆ ವೃಕ್ಷಕ್ಕೆ ಮತ್ತಾವುದೋ ಬಾಯಿ ಇಲ್ಲ. ಆ ಬಾಯಿ ಇದ್ದು ಆ ಬಾಯಿ ನೀರು ಹಾಕಿದ್ದು ಅಲ್ಲಿಂದ ಅದು ಕುಡಿಯೋದಲ್ಲ, ಬೇರಿನ ಮೂಲಕ ಕುಡಿಯೋದಾದ್ರಿಂದ ವೃಕ್ಷಕ್ಕೆ ಪಾದಪ ಅಂತ ಕರೀತಾರೆ. ಪಾದಪಗಳ ಅಡಿಗೆರೆ, ಅಡಿ ಅಂದ್ರೆ ಅದರ ಬುಡ, ಅದಕ್ಕೊಂದು ಕಾಲುವೆ ಅಥವಾ ಅದರದೊಂದು ಪಾಟಿ, ಅಲ್ಲಿ ಏನೇ ಹಾಕಿದರೆ ಸಲಿಲ ಅದೇನಿದೆ ತೋದು ತೊಂಬೆಗಳುದ್ದಿ. ತೊಂಬೆ ಅಂತ ಒಂದು ಕಡೆ ಇದೆ, ಮತ್ತೊಂದು ಕಡೆ ಕೊಂಬೆ ಅಂತ ಕಾಣಿಸ್ತದೆ. ಅಂತೂ ಆ ಬೇರುಗಳೆಲ್ಲ ಕಾಯ್ತವೆ. ಕೊಯ್ದು ಆ ನೀರು ಮೇಲ್ಮೇಲೆ ಹೋಗ್ತದೆ, ಗಿಡ ಅದನ್ನು ಹೀರ್ಕೋತದೆ. ತೊಂಬೆಗಳು, ಅದರ ಕೊಂಬೆಗಳು ಉಬ್ಬುತ್ತವೆ, ಬಲಿಷ್ಠ ಆಗ್ತವೆ. ಮತ್ತೆ ಪುಷ್ಪ ಸ್ವಾದು ಫಲವಿ ಬಂದದಲ್ಲಿ ಅದೆಲ್ಲ ನೀರು ಕೊಂಬೆಗಳಿಗೆ ತಲುಪಿದ್ರೆ ಆ ಕೊಂಬೆ, ಮುಖ್ಯ ಕೊಂಬೆಗಳ ಕೆಲವು, ಅದರ ಉಪ ಕೊಂಬೆಗಳ ಕೆಲವು, ಅಲ್ಲೆಲ್ಲ ನೀರು ಹೋಗಿ ಸುಂದರವಾದಂಥ ಹೂಗಳನ್ನ ಮತ್ತು ರುಚಿಕರವಾದಂಥ ಹಣ್ಣುಗಳನ್ನು ಈ ಒಂದದಲ್ಲಿ ಕೊಡುವ ರೀತಿಯಲ್ಲಿ ಈ ಸರ್ವೇಶ್ವರ ಅವನೇನ್ ಮಾಡ್ತಾನಂದ್ರೆ, ಜನರ ಆರಾಧನೆ ಕೈಗೊಂಡು, ಜನ ಬೇರೆ ಬೇರೆ ರೀತಿಯಾಗಿ ಭಗವಂತನ ಆರಾಧನೆ ಮಾಡ್ತಿರ್ತಾರೆ. ಅವರೆಲ್ಲರ ಆರಾಧನೆಯನ್ನು ಸ್ವೀಕಾರ ಮಾಡ್ತಾನೆ ಕೈಗೊಂಡು. ಬ್ರಹ್ಮ ಭವಾದಿಗಳ ನಾಮದಲ್ಲಿ ಚತುರ್ಮುಖ ಬ್ರಹ್ಮನ ಮೂಲಕ ಒಂದು ಬಾರಿ ಫಲ ಕೊಡಿಸ್ತಾನೆ, ಈಶ್ವರನ ಮೂಲಕ ಮತ್ತೊಂದು ಬಾರಿ, ಗಣಪತಿಯ ಮೂಲಕ, ಹೀಗೆಲ್ಲರ ಮೂಲಕ ಫಲ ಕೊಡಿಸ್ತಾನೆ. ಫಲ ಹೋಗೋದು ಅವ್ರ ಮೂಲಕ ಹೋಗ್ತದೆ, ಅದು ಕೊಡೋದು ಅವನು ಕೊಟ್ಟು ಕಳಿಸಿರ್ತಾನೆ. ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತು ಆಧರಿಸುವನು. ಫಲ ಕೊಟ್ಟು ನಾನು ಮಾಡಿದ ಕರ್ಮ ಸಫಲ ಆಯಿತು ಅಂತ ಅವ್ರಿಗೆ ಅನಿಸುವಂತ ಮಾಡ್ತಾನೆ. ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ. ಇಷ್ಟಾದ್ರೂ ಅವನ ಮಹಿಮೆ ಮಾತ್ರ ಗೊತ್ತಾಗೋದಿಲ್ಲ, ಜಗತ್ತಿಗೆ ಅದು ಗೊತ್ತಾಗೋದಿಲ್ಲ. ಅಥವಾ ಜನಕ್ಕೆ ಅಂತ ಪಾಠ ಇದ್ರೆ ಜನರಿಗೆ ಅದು ಗೊತ್ತಾಗೋದಿಲ್ಲ. ಮುಖ್ಯವಾಗಿ ಫಲ ಕೊಡುವವನು ಅವನೇ ಅಂತ ಹೀಗೆ ಅದನ್ನ ಗಮನಿಸ್ಬೇಕು. ಅಚ್ಚಿತೇ ದೇವದೇವೇಶೇ ಶಂಖಚಕ್ರ ಗದಾಧರೇ ಅಚ್ಚಿತಾ ಸರ್ವದೇವಾದ್ಯಾ ಶಿರ್ಯತ ಅಚ್ಚಿತಾ ಸರ್ವದೇವಾಸ್ಯು ಯತಃ ಸರ್ವಗತೋ ಹರಿಹಿ ಅಂತ ಕೃಷ್ಣಾಂಶ ಮಹಾನವದಲ್ಲಿ ಬಂದೊಂದು ಶ್ಲೋಕ. ಮತ್ತಾವುದೋ ಪುರಾಣಕ್ಕಿರಬೇಕು. ಶಂಖಚಕ್ರ ಗದಾಧರಣ ಅಂತ ಭಗವಂತನನ್ನು ಪೂಜೆ ಮಾಡಿಬಿಟ್ರೆ ಉಳಿದ ಎಲ್ಲ ದೇವತೆಗಳನ್ನು ಪೂಜೆ ಮಾಡಿದಂತೆ. ಇಲ್ಲಿ ಆ ಭಗವಂತನನ್ನು ಗಿಡದ ಬೇರಿಗೆ ಹೋಲಿಸಿದ್ರು. ಮತ್ತೆ ಉಳಿದ ದೇವತೆಗಳು ಮತ್ತಾರನ್ನೇ ಸ್ವಾಮಿಗಳನ್ನು ಮತ್ತಾರನ್ನು ಆರಾಧನೆ ಮಾಡಿದ್ರೆ, ಗುರು ಹಿರಿಯರನ್ನು ಆರಾಧನೆ ಮಾಡಿದ್ರೆ ಅವರನ್ನೆಲ್ಲ ಕೊಂಬೆಗಳಿಗೆ,
ಆ ಕೊಂಬೆಯ ಉಪಕೊಂಬೆಗಳಿಗೆ ಅಲ್ಲೆಲ್ಲ ಹೋಲಿಸಿದ್ರು. ಅವ್ರ ಮೂಲಕ ನಾವು ಫಲ ಬಂದು ತಲುಪ್ತದೆ. ಫಲ ಬಂದು ತಲುಪಿದ್ರು ಮೂಲತಃ ಅದು ಬಂದಿದ್ದು ಆ ಬೇರಿನಿಂದ, ಅಲ್ಲಿನ ಶಕ್ತಿಯಿಂದ ಅಂತ ಅದನ್ನು ತಿಳ್ಕೊಳ್ಬೇಕು. ಆ ಬೇರು ಅಂತ ಭಗವಂತನ ಬೇರಿಗೆ ಹೋಲಿಸಿದ್ದೇನಿದೆ ಅದು ಉಚಿತವೇ ಆಗಿದೆ. ಮತ್ತು ಅದು ಎಲ್ಲಿಂದು ದಾಸರ ಸ್ವಂತದ ಕಲ್ಪನೆ ಅಲ್ಲ. ಅದು ಊರ್ಧ್ವ ಮೂಲ ಮಸಶಾಖಂ ಅಶ್ವತ್ಥಂ ಪ್ರಾಹುರ್ವೇಯಂ ಅಂತ ಭಗವದ್ಗೀತಾ ಇದೆ. ಛಂದಾಂಸಿ ಯಶ್ಚ ಪರಿಣಾಮಿ ಎತ್ತಂ ವೇದ ಸವೇದವಿತ್. ಈ ಭಗವದ್ಗೀತಾ ಹಾಗೆ ಹೇಳಿದೆ, ಭಾಗವತನು ಕೂಡ ಹಾಗೆ ಹೇಳಿದೆ. ಅದೇನಂದ್ರೆ ಊರ್ಧ್ವ ಮೂಲಂ ಅಧಶಾಖಂ. ಇದೊಂದು ವಿಚಿತ್ರವಾದಂಥ ವೃಕ್ಷ ಇದು ಜಗತ್ತು. ಇದಕ್ಕೆ ಬೇರೆ ಎಲ್ಲಿದೆ, ಆಮೇಲೆ ಇದರ ಕೊಂಬೆಗಳೆಲ್ಲಿವೆ, ಇದರ ಎಲೆಗಳೆಲ್ಲಿವೆ ಅಂತ ಸ್ವಲ್ಪ ವಿಚಾರ ಮಾಡಬೇಕು. ಇಷ್ಟೆಲ್ಲ ವಿಚಾರ ಮಾಡೋದನ್ನು ತಿಳ್ಕೊಂಡ್ಬಿಟ್ರೆ ಎತ್ತಂ ವೇದ ಸವೇದವಿತ್, ಅವನು ವೇದವನ್ನೆಲ್ಲ ತಿಳ್ಕೊಂಡಂತೆ, ವೇದಾಧ್ಯಯನ ಮಾಡಿದಂತೆ. ಅದೇನಂದ್ರೆ ಊರ್ಧ್ವ ಮೂಲಂ, ಎಲ್ಲ ಉಳಿದ ಗಿಡಗಳಿದೆ ಇದರ ಬೇರು. ಮೂಲ ಅಂದ್ರೆ ಬೇರು. ಮೂಲ ಅಂತ ಗಡ್ಡೆ ಗೆಣಸು ಅಂತಿಗೆಲ್ಲ ಏನು ಹೇಳ್ತೇವೆ, ಅದಂತ ಮೂಲ ಅನ್ನೋ ಸಂಸ್ಕೃತದಲ್ಲಿ ಬೇರು ಅಂತ ಅನ್ನೋದನ್ನೇ ಹೇಳ್ತೀವಿ. ಮತ್ತು ಮೂಲ ಅಂತಂದ್ರೆ ಯಾವುದೇ ವಸ್ತುವಿನ ಅದರ ಆಧಾರ, ಅದರ ಬುಡಭಾಗ, ಮತ್ತು ಮೂಲ ಅಂತ ಕರೀತಾರೆ. ಉಳಿದೆಲ್ಲ ವೃಕ್ಷಗಳಿಗೆ ಅದರ ಬೇರುಗಳು ಕೆಳಭಾಗದಲ್ಲಿದ್ದರೆ ಇದೊಂದು ಮಾತ್ರ ಇದರ ಬೇರು ಮೇಲ್ಭಾಗದಲ್ಲಿದೆ. ಯಾಕೆಂದ್ರೆ ಊರ್ಧ್ವ, ಎಲ್ಲರಿಗಿಂತೂ ಉನ್ನತ ಸ್ಥಾನದಲ್ಲಿರುವಂಥ ಭಗವಂತ ಏನಿದ್ದಾನೆ, ಸರ್ವಶಬ್ದ ವಾಚ್ಯನಾದ ಭಗವಂತ, ಅದಕ್ಕೆ ಆತ ಈ ಜಗತ್ತಿಗೆ ಬೇರು, ಅವನೇ ಬೇರು. ಅಧಶಾಖಂ, ಅದರ ಕೊಂಬೆಗಳು, ಸಣ್ಣ ಸಣ್ಣ ರೆಂಬೆಗಳು ಅವೆಲ್ಲ ಕೆಳಮುಖವಾಗಿವೆ. ಆ ಭಗವಂತನ ನಂತರದ ಸ್ಥಾನದಲ್ಲಿರುವಂಥವರೆಲ್ಲ ಏನಿದ್ದಾರೆ ಅವರೆಲ್ಲ ಅದಕ್ಕೆ ಕೊಂಬೆ ಉಪಕೊಂಬೆಗಳಿದ್ದಂತೆ. ಅವನು ಅಶ್ವತ್ಥ. ಅದು ಆ ಜಗತ್ತೇನಿದೆ ಅಶ್ವತ್ಥ, ಜಗತ್ತು ಅಶ್ವತ್ಥ, ಅದಕ್ಕೆ ಬೇರು ಭಗವಂತ. ಅದಕ್ಕೆ ಯಾಕೆ ಅಶ್ವತ್ಥ ಅಂತ ಕರೀತಾರೆ ಅಂತಂದ್ರೆ, ಶ್ವ ಅಂದ್ರೆ ನಾಳೆ, ಶ್ವತ್ಥ ಅಂದ್ರೆ ನಾಳೆಯೂ ಇರುವಂಥದ್ದು, ನಾಳೆ ನಾಡ್ದು ಇನ್ನು ಎಷ್ಟೋ 100 ವರ್ಷ ಕೋಟಿಗಟ್ಟಲೆ ವರ್ಷ ಇರುವಂಥದ್ದು. ಅಶ್ವತ್ಥ ಅಂದ್ರೆ ನಾಳೆ ನಾಡ್ದು ಇಲ್ಲಾರ್ದಂಥದ್ದು, ಇವತ್ತಿದೆ ನಾಳೆ ಇರ್ತದೋ ಇಲ್ಲ ನಿಶ್ಚಿತವಿಲ್ಲ. ಅದಕ್ಕಾಗಿ ಇದನ್ನು ಅಶ್ವತ್ಥ ಅಂತ ಕರೀತಾರೆ. ಜಗತ್ತನ್ನು ಅಶ್ವತ್ಥ ಅಂತ ಕರೀಲಿಕ್ಕೆ ಅದೇ ಕಾರಣ. ಜಗತ್ತನ್ನ ಪ್ರಪಂಚ, ಜಗತ್ತು ಅಂತ ಶಬ್ದದಿಂದ ಕರಿತೀವಲ್ಲ, ಅವೆಲ್ಲ ಶಬ್ದಗಳು ಬಹಳ ಅರ್ಥಪೂರ್ಣವಾದಂಥ ಶಬ್ದಗಳು. ಸುಮ್ಮನೆ ಆಕಸ್ಮಿಕವಾಗಿ ಯಾವುದೋ ಶಬ್ದಗಳ ಜೋಡಣೆ ಅಲ್ಲ ಅದು. ಜಗತ್ತಂದ್ರೆ ಗಚ್ಚತಿ ಇದು ಜಗತ್ ಅಂತಾರೆ ಕೋಶಗಳ ಪ್ರಕಾರ. ಗಮನಗತವು ಧಾತುವಿಗೆ ಒಂದು ಪ್ರತ್ಯಯ ಬಂದು ಆ ಜಗತ್ತನ್ನುವಂಥ ಶಬ್ದ ನಿಷ್ಪನ್ನ ಆಗಿದೆ. ಅದು ಯಾಕೆಂದ್ರೆ ಗಚ್ಚತಿ, ನಿತ್ಯ ಹೋಗ್ತಿರ್ತದೆ, ಎಂದೂ ಸ್ಥಿರವಾಗಿ ನಿಲ್ಲೋದಿಲ್ಲ. ಇವತ್ತು ಹೀಗಿದೆ, ಇವತ್ತು ಈ ವೃಕ್ಷದಲ್ಲಿ 5845 ಎಲೆಗಳಿದ್ದವು ಅಂದ್ರೆ ನಾಳೆ ಅಷ್ಟೇ ಇರ್ತಾವಂತಿಲ್ಲ. ಒಂದು ಎಲೆ ಆದರೂ ಕೆಳಗೆ ಬಿದ್ದಿರಲೇಬೇಕು. ಅದಕ್ಕಾಗಿ ಅದನ್ನು ಜಗತ್ತು ಅಂತ ಕರೀತಾರೆ. ಅಥವಾ ಯಾವ ಎಲೆಯೂ ಬಿದ್ದಿಲ್ಲದೆ ಇದ್ರು ಆ ಗಿಡ ಒಂದು ಸ್ವಲ್ಪ ದೊಡ್ಡದಾದರೂ ಆಗಿರಬೇಕು ಅಥವಾ ಸಣ್ಣದಾದರೂ ಆಗಿರಬೇಕು. ಅದರಂತೆ ನಮ್ಮ ಶರೀರವೂ ಕೂಡ. ಇದಕ್ಕೆ ನಿತ್ಯ ನಾವೇನು ಆಹಾರ ಸ್ವೀಕಾರ ಮಾಡ್ತೀವಲ್ಲ, ಆ ಆಹಾರ ಸ್ವೀಕಾರ ಮಾಡಿದಾಗ ಆ ಬಂದಂಥ ಆಹಾರ ನಮ್ಮ ಶರೀರದೊಳಗೆ ಸೇರಿಕೊಂಡು ಹೊಸದನ್ನು ತಂದು ಹಾಕ್ತದೆ. ಆಹಾರ ಅಂದರೆ ಪಾರ್ಥಿವ ಭಾಗ, ಅದು ತಂದು ಹಾಕ್ತದೆ. ಮತ್ತೊಂದೆಷ್ಟೋ ಒಂದನ್ನು ಬಿಸಿಲು, ಮಳೆ, ಗಾಳಿ ಇತ್ಯಾದಿಗಳ ಮೂಲಕ ನಾವು ಕಳ್ಕೊತೀವಿ. ಒಂದಿಷ್ಟು ಹೋಗ್ತದೆ, ಒಂದಿಷ್ಟು ಸೇರ್ತದೆ. ಹಾಗಾಗಿ ಇದು ಜಗತ್ತು ನಿತ್ಯವಾಗಿ ಪರಿವರ್ತನಶೀಲ. ಗಚ್ಚತಿ ಎಂದು ಗಮನದ ಧಾತುವಿಗೆ ತುಕ್ ಅಂತ ಒಂದು ಪ್ರತ್ಯಯ ಬಂದು ಹುಟ್ಟಿದಂಥ ಶಬ್ದ ಅದು ಜಗತ್ತನ್ನೋ ಶಬ್ದ. ಅದರಂತೆ ಪ್ರಪಂಚ ಅಂದರೆ ನಾನಾ ರೀತಿ ಆದಂಥ ಅರ್ಥ. ಇಲ್ಲಿ ಅಶ್ವತ್ಥ ಅಂತ ಹೇಳಿದ್ರು, ನಾಳೆ ಇಲ್ಲದೆ ಇರುವಂಥದ್ದು. ಇವತ್ತಿದೆ, ನಾಳೆ ನಾಡ್ದು ಒಂದು ಖಾತ್ರಿ ಇಲ್ಲ, ಆದರೂ ಅವ್ಯಯ. ಅವ್ಯಯ ಅಂದರೆ ನಾಶರಹಿತ. ನೀವು ನಾಳೆ ಇರೋದಿಲ್ಲ ಆದರೂ ನಾಶರಹಿತ. ಹೇಗೆ ಅಂತಂದ್ರೆ ಇವತ್ತು ಈ ಜಗತ್ತಿದೆಯಲ್ಲ, ಇವತ್ತು ನಾಳೆ ಇರೋದಿಲ್ಲ ಅಂತಂದ್ರೆ ಪೂರ್ಣ ಹಾಳಾಗಿಬಿಡ್ತದೆ ಅನ್ನೋ ಹಾಗಲ್ಲ. ಗಂಗಾ ನದಿ ಹರಿತಿರ್ತಲ್ಲ, ಗಂಗಾ ನದಿ ಒಂದು ಸ್ಥಳದಲ್ಲಿ ನಾವು ನಿಂತ್ಕೊಂಡು ನೋಡಿದರೆ ಆ ಒಂದು ಸ್ಥಳದಲ್ಲಿ ಸುಳಿ ಕಾಣಿಸ್ತಿರ್ತದೆ. ಪ್ರತಿ ಕ್ಷಣಕ್ಕೂ ಅಲ್ಲಿ ಸುಳಿ ಕಾಣಿಸ್ತಿರ್ತದೆ. ನಾಳೆ ಅಲ್ಲಿ ಬಂದು ಅಲ್ಲೇ ಸುಳಿ ಇರ್ತದೆ, ಅಲ್ಲೇ ಜಲಪಾತ ಇರ್ತದೆ. ಅಥವಾ ಅಲ್ಲಿ ನೀರು ವೇಗವಾಗಿ ಹರಿತದೆ, ಅಥವಾ ಅಲ್ಲಿ ಮತ್ತೊಂದು ಜಾಗದಲ್ಲಿ ನೀರು ನಿಧಾನವಾಗಿ ಹರಿತದೆ. ಅದನ್ನೆಲ್ಲ ನೋಡಿದರೆ ನಿನ್ನೆ ಇದ್ದದ್ದು ನೀರು ಇವತ್ತಿಲ್ಲ, ಅಲ್ಲೇ ಬೇರೆ ನೀರು, ಆದರೆ ಅಲ್ಲಿ ಸುಳಿ ಮಾತ್ರ ಇದ್ದೇ ಇದೆ. ಒಂದು ಪ್ರವಾಹ ಅನಾದಿ ಅಂತ ಕರೀತಾರೆ. ಒಬ್ರು ಹೋದ್ರು ಮತ್ತೊಬ್ರು ಬಂದ್ರು ಆ ಸ್ಥಳಕ್ಕೆ. ನಿನ್ನೆ ಇದ್ದವ್ರು ಇವತ್ತಿಲ್ಲ, ಇವತ್ತಿದ್ದವ್ರು ನಾಳೆ ಇಲ್ಲ. ನಿನ್ನೆ ಇದ್ದದ್ದು ನೀರು ಇವತ್ತಿಲ್ಲ, ಇವತ್ತಿದ್ದದ್ದು ನೀರು ನಾಳೆ ಇಲ್ಲ. ಆದರೆ ನೀರನ್ನು ದೂರದಿಂದ ನೋಡ್ತಾ ಇದ್ರೆ ಅದು ಹೇಗಿದೆಯೋ ಹಾಗೆ ಕಾಣಿಸ್ತದೆ. ಅದರ ಪಾತ್ರ, ಅದರ ಪಾತಳಿ, ಅದರ ಜಲಪಾತ, ಸುಳಿಗಳು, ಅದರ ವೇಗ, ನಿಧಾನತೆ ಎಲ್ಲ ಹಾಗೆ ಕಾಣಿಸ್ತದೆ. ಅದರಂತೆ ಈ ಜಗತ್ತು ಕೂಡ ಇವತ್ತು ಹೀಗಿದೆ, ನಾಳೆ ಇದು ಹೋಗಿರ್ತದೆ, ಮತ್ತೊಂದು ಯಾವಾಗ ಬಂದಿರ್ತದೆ. ಯಥಾತಥೋ ಅರ್ಥಾನ್ ಯಥಾತ್ ಶಾಶ್ವತೀಭ್ಯ ಸಮಾಭ್ಯ ಅಂತ ವೇದವಾಕ್ಯ. ಶಾಶ್ವತೀಭ್ಯ ಸಮಾಭ್ಯ ಎಷ್ಟೋ ವರ್ಷಗಳ ಕಾಲದಿಂದ. ಮೊನ್ನೆ ಒಂದು ದಿವಸ ಹೇಳಿದೆ,
ಆ ವಿಭಕ್ತಿಗಳನ್ನು ಗಮನಿಸಬೇಕು ಅಂತ ಹೇಳಿದೆ. ಅನಾದಿ ಕಾಲದಿಂದ ಅಂತಂತೀವಿ ನಾವು ಕನ್ನಡದಲ್ಲಿ. ಆ ದಿಂದ ಅಂತ ಏನಂತೀವಲ್ಲ, ಅದು ಕನ್ನಡದಲ್ಲಿ ಅನ್ನಬೇಕಾದ ಅನಿವಾರ್ಯ. ಆದರೆ ದಿಂದ ಅನ್ನೋದು, ಅನಾದಿ ಕಾಲದಿಂದ ಅಂತ ಅನ್ನೋದು ಈ ಅನಾದಿ ಕಾಲದಿಂದ ಇರುವಂಥ ವಸ್ತುಗಳಿಗೆ ಆ ವಿಭಕ್ತಿ ಹೊಂದಾಣಿಕೆ ಆಗುವಂಥ ವಿಭಕ್ತಿ ಅಲ್ಲ ಅದು. ಯಾಕೆಂದ್ರೆ ದಿಂದ ಅಂತ ಏನಂತೇವಲ್ಲ, ಆ ದಿಂದ ಅನ್ನೋದು ಯಾವುದೋ ಒಂದು ಕಾಲದ ಪ್ರಾರಂಭವನ್ನು ತೋರಿಸ್ತದೆ. ಅದಕ್ಕಾಗಿ ಅನಾದಿ ಕಾಲದಿಂದ ಅಂತ ಅನ್ನೋದು ಯೋಗ್ಯನೇ ಅಲ್ಲ. ಆದರೆ ಸಂಸ್ಕೃತದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಅದಕ್ಕೆ ಸರಿಯಾದಂಥ ಶಬ್ದಗಳಿವೆ, ಸರಿಯಾದ ವಿಭಕ್ತಿಗಳಿವೆ. ಆ ದೃಷ್ಟಿಯಿಂದ ಬಹಳ ದಿವಸದಿಂದ ಇರುವ ವಸ್ತುಗಳಿಗೆ ಅನಾದಿ ಕಾಲದಿಂದ ಇರೋದು ಅಂತ ಹೇಳಲಿಕ್ಕೆ ಸಂಸ್ಕೃತ ಭಾಷೆಯನ್ನಾಗಲಿ ಇಂಗ್ಲೀಷ್ ಭಾಷೆಯನ್ನಾಗಲಿ ಪ್ರಯೋಗ ಮಾಡಿದರೆ ಅದು ಹೆಚ್ಚು ಅದನ್ನು ಸುಲಭವಾಗಿ ಹೇಳ್ತದೆ ಅಂತ ಅನ್ನಿಸ್ತು ನನಗೆ. ಅದ್ಯಾಕೆಂದರೆ ಶಾಶ್ವತೀಭ್ಯ ಸಮಾಭ್ಯ ಅಂತ ನಾನು ಈಗ ಹೇಳಿದೆ, ಅದು ವೇದವಾಕ್ಯ. ಸಮ ಅಂದರೆ ವರ್ಷಗಳು, ಶಾಶ್ವತೀಭ್ಯ ಸಮಾಭ್ಯ ವರ್ಷ, ಅಲ್ಲಿ ಸಮಾಭ್ಯ ಅಂತ ಚತುರ್ಥಿ ವಿಭಕ್ತಿ ಇದೆ. ದಿಂದ ಅಂತ ಪಂಚಮಿ ವಿಭಕ್ತಿ ಇಲ್ಲ. ದಿಂದ ಅಂತ ಪಂಚಮಿ ವಿಭಕ್ತಿ ಪ್ರಯೋಗ ಮಾಡಿದರೆ ಇವತ್ತು ಸ್ಟಾರ್ಟ್ ಆಯಿತು ಅಂತ ಗೊತ್ತಾಗಿರ್ತದೆ. ಅದಕ್ಕಾಗಿ ಅಲ್ಲಿ ಪಂಚಮಿ ವಿಭಕ್ತಿ ಪ್ರಯೋಗ ಮಾಡಲಿಲ್ಲ ಅವರು. ಪಂಚಮಿ ವಿಭಕ್ತಿನಲ್ಲಿ ಪ್ರಯೋಗ ಮಾಡ್ತಾರೆ ವ್ಯಾಕರಣ ಪ್ರಕಾರ ಅಂತಂದರೆ 1971 ಇಸ್ವಿಯಿಂದ ಅವತ್ತಿದ್ದು ಪ್ರಾರಂಭ ಆಯಿತು, ಅವತ್ತಿಂದ ಇದು ತನಕ ನಡ್ಕೊಂಡು ಬಂದಿದೆ. ದಿಂದ ಅಂತಲೂ ಅಲ್ಲೇ ಪ್ರಯೋಗ ಮಾಡಬೇಕು. ನಿರ್ದಿಷ್ಟವಾದ ಕಾಲ ಸಮಯ ಇದ್ದರೆ, ಕಾಲ ತಿಂಗಳು ಇದ್ದರೆ ಅಲ್ಲೇ ಪ್ರಯೋಗ ಮಾಡಬೇಕು ದಿಂದ ಅಂತ ಅನ್ನೋದನ್ನು. ಆದರೆ ಯಾವುದಕ್ಕೆ ನಿರ್ದಿಷ್ಟವಾದ ಸಮಯ ಇಲ್ಲವೋ, ಅದು ಗೊತ್ತೇ ಇಲ್ವೋ ಯಾರಿಗೂ, ಅಥವಾ ಇಲ್ಲವೇ ಇಲ್ಲವೋ, ಅಲ್ಲಿ ದಿಂದ ಅಂತ ಪ್ರಯೋಗ ಮಾಡೋದು ಉಚಿತ ಅಲ್ಲ. ಆದರೆ ಕನ್ನಡದಲ್ಲಿ ಅದನ್ನು ಹೇಳಿಕ್ಕೆ ಬೇರೆ ಶಬ್ದಗಳೇ ಇಲ್ಲ. ಸಂಸ್ಕೃತದಲ್ಲಿದೆ ಶಾಶ್ವತೀಭ್ಯ ಸಮಾಭ್ಯ, ಎಷ್ಟೋ ವರ್ಷಗಳ ಅವತ್ತಿಂದ ಇದ್ದೇ ಇದೆ. ಇಂಗ್ಲೀಷ್ನಲ್ಲೂ ಹಾಗೇ ಇದೆ. ಸಿನ್ಸ್ ಅಂತಾರೆ ಮತ್ತು ಫಾರ್ ಅಂತಾರೆ. ಫಾರ್ ಮೆನಿ ಇಯರ್ಸ್, ಫಾರ್ ಲಾಂಗ್ ಅಂತಾರೆ. ಫಾರ್ ಲಾಂಗ್ ಅನ್ನೋದಕ್ಕೂ ಸಿನ್ಸ್ ಅನ್ನೋದಕ್ಕೂ ವ್ಯತ್ಯಾಸ ಇದೆ, ಅದನ್ನು ಗಮನಿಸಬೇಕು. ಇಂಗ್ಲೀಷ್ ಭಾಷೆ ಸಿನ್ಸ್ ಅಂತ ಯಾವಾಗ ಹೇಳ್ಬೇಕಂದ್ರೆ ಸಿನ್ಸ್ 1941 ಅನ್ಬೇಕು. 1941 ಅಥವಾ ಮತ್ತೊಂದು ಯಾವುದು ಇಸ್ವಿಯೋ ತಾರೀಖು ತಿಂಗಳು ಬಂದರೆ ಅಲ್ಲಿ ಕಡ್ಡಾಯವಾಗಿ ಸಿನ್ಸ್ ಅಂತ ಪ್ರಯೋಗ ಮಾಡಬೇಕು. ಆದರೆ ಅದು ಯಾವುದೂ ಇಲ್ಲದೇ ಇದ್ದರೆ ಅವಾಗ ಫಾರ್ ಅಂತ ಪ್ರಯೋಗ ಮಾಡಬೇಕು. ಫಾರ್ ಲಾಂಗ್ ಅಂತ ಅನ್ಬೇಕು. ಅದು ಚತುರ್ಥಿ ವಿಭಕ್ತಿ. ಇಂಗ್ಲೀಷ್ನಲ್ಲೂ ಚತುರ್ಥಿ ವಿಭಕ್ತಿ ಇದೆ, ಸಂಸ್ಕೃತದಲ್ಲೂ ಚತುರ್ಥಿ ವಿಭಕ್ತಿ ಇದೆ. ಶಾಶ್ವತೀಭ್ಯ ಸಮಾಭ್ಯ. ಅದನ್ನು ಇಂಗ್ಲೀಷಲ್ಲಿ ಪ್ರಯೋಗ ಮಾಡುವಾಗ ಕೆಲವರೊಂದು ತಪ್ಪಾಗೆ ಹೆಚ್ಚು ಕಡಿಮೆ ಪ್ರಯೋಗ ಮಾಡ್ತಾರೆ, ಅದು ವಿಷಯ ಬೇರೆ. ಎಲ್ಲಿ ಚತುರ್ಥಿ ವಿಭಕ್ತಿ ಪ್ರಯೋಗ ಮಾಡಬೇಕು, ಎಲ್ಲಿ ಸಿನ್ಸ್ ಅಂತ ಪ್ರಯೋಗ ಮಾಡಬೇಕು, ಎಲ್ಲಿ ಫಾರ್ ಅಂತ ಪ್ರಯೋಗ ಮಾಡಬೇಕು ಅಂತ ಸುಲಭವಾಗೋದು ಎಲ್ಲರಿಗೂ ಗೋಚರ ಆಗೋದಿಲ್ಲ. ಅದಕ್ಕಾಗಿ ಒಂದು ತಪ್ಪಾಗಿ ಪ್ರಯೋಗ ಮಾಡಿಬಿಡ್ತಾರೆ. ಅಂತೂ ಅನಾದಿ ಕಾಲದಿಂದ ಇರುವಂಥದ್ದೊಂದಕ್ಕೆ ಸಂಸ್ಕೃತದಲ್ಲಿರುವಂಥ ಚತುರ್ಥಿ ವಿಭಕ್ತಿ, ಇಂಗ್ಲೀಷ್ನಲ್ಲಿರುವಂಥ ಫಾರ್ ಅನ್ನೋದು ಹೆಚ್ಚು ಸೂಟ್ ಆಗುವಂಥದ್ದು. ಕನ್ನಡದಲ್ಲಿ ನಿಂದ ಅಂತೀವಿ, ಅದಷ್ಟು ಯೋಗ್ಯ ಅಲ್ಲ ಅಂತ ಅನಿಸ್ತು ನನಗೆ ಅದನ್ನು ನೋಡಿದಾಗ. ಅದಕ್ಕಾಗಿ ಅರ್ಥಾನ್ವಿಧ ಶಾಶ್ವತೀಭ್ಯ ಸಮಾಭ್ಯ ಎಷ್ಟೋ ಕಾಲದಿಂದ ಹಾಗೆ ಮಾಡ್ತಾನೆ ಬಂದಿದ್ದಾನೆ. ಅದಕ್ಕಾಗಿ ಜಗತ್ತನ್ನು ನೋಡಿದರೆ ಆಯಿತು, ಈ ಒಂದು ಕಲ್ಪದವರೆಗಿದೆ, ಅದನ್ನು ಆತ ಹಳೆಯ ಕಾಲದಲ್ಲಿ ನುಂಗಿದೆ, ಮತ್ತೆ ಸೃಷ್ಟಿ ಮಾಡಿದೆ. ನಿಂತು ನೋಡೋ ಜೀವರಿಗೆ ಏನು ಅನಿಸ್ತದೆ, ಆ ಪರಮಾತ್ಮ ನುಂಗಿದ್ದು ಅವ್ರಿಗೆ ಗೊತ್ತಿಲ್ಲ. ಮತ್ತೆ ಕಣ್ತಗೊಂಡು ನೋಡ್ತಾನೆ, ಪ್ರಳಯದಿಂದ ಹೊರಗೆ ಬಂದು ನೋಡ್ತಾನೆ, ಮತ್ತೊಂದು ತಿರುಗ್ತಿದೆ. ಆವಾಗೊಂದು ಭೂಮಿ ಇತ್ತಲ್ಲ ಅದೇ ಇದು ಅಂತ ಅನ್ಕೋತಾನೆ. ಅಥವಾ ಆವಾಗಿದ್ದಂಥ ಭೂಮಿ ಅಂತಲೇ ಮತ್ತೊಂದು ಮತ್ತೊಂದು ಸೂರ್ಯ, ಮತ್ತೊಂದು ಗ್ರಹ, ಮತ್ತೆ ಜನಸೃಷ್ಟಿ, ಅದೇ ಪ್ರಾಣಿಗಳು ಎಲ್ಲ ಹೀಗೆ ನಡ್ಕೊಂಡು ಬಂದಿದೆ ಅಂತ ಹೇಳ್ತಾರೆ. ಅದರಂತೆ ಇದು ಇದೇ ಪ್ರಪಂಚ ನಾಳೆ ಇಲ್ಲ, ಅದು ಇಂಥದ್ದು ಮತ್ತೊಂದಿದೆ. ಅದಕ್ಕಾಗಿ ಅಶ್ವತ್ಥಮ ಹೌದು, ಅದು ಏನೂ ಹೌದು. ಅಷ್ಟು ಹೊಂದಾಣಿಕೆ ಆಗುವಂಥ ಶಬ್ದಗಳು. ಛಂದಾಂಸಿ ಎಷ್ಟು ಪರಿಣಾಮಿ. ಈ ಜಗತ್ತನ್ನು ವೃಕ್ಷಕ್ಕೆ ಛಂದಸ್ಸುಗಳು ಅಂದರೆ ಅನುಷ್ಠುಪ್ ಛಂದಸ್ಸು, ಬೃಹತಿ ಇತ್ಯಾದಿ ಛಂದಸ್ಸುಗಳೇನಿವೆಲ್ಲ, ಅಥವಾ ವೇದಗಳು. ಛಂದಸ್ಸು ಅಂದರೆ ವೇದಗಳು. ಆ ವೇದಾಭಿಮಾನಿ ದೇವತೆಗಳು ಇದಕ್ಕೆ ಎಲೆಗಳಿದ್ದಂತೆ. ಯತಃ ಛಂದಾಂಸಿ ಎಷ್ಟ ಪರಿಣಾಮಿ ಎಷ್ಟೊಂದು ವೇದ ಸವೇದಬೇಕು. ಇಷ್ಟೆಲ್ಲ ತಿಳ್ಕೊಂಡ್ಬಿಟ್ರೆ, ಈ ಶ್ಲೋಕ ತಿಳ್ಕೊಂಡ್ಬಿಟ್ರೆ ವೇದವನ್ನೆಲ್ಲ ತಿಳ್ಕೊಂಡಂತೆ. ಯಾಕೆ ಇದು ಜಗತ್ತನ್ನು ಅಶಾಶ್ವತ ಅಂತ ಹೇಳಿದೆ. ಇವತ್ತಿಲ್ಲ, ಇವತ್ತಿದೆ, ನಾಳೆ ಇರೋದಿಲ್ಲ. ಅದು ಮತ್ತೊಂದು ಜಗತ್ತು ಬರ್ತದೆ, ಮತ್ತು ಹುಟ್ಟೋದಿದೆ. ಆದ್ದರಿಂದ ಇದಕ್ಕೆ ಪರಮಾತ್ಮನೇ ಬೇರು, ಉಳಿದವರೆಲ್ಲ ಇದಕ್ಕೆ ಕೊಂಬೆಗಳಿದ್ದಂತೆ ಅಂತ ಇಷ್ಟೆಲ್ಲ ಇದರಲ್ಲಿ ಬಂದಿದೆ. ಎಲ್ಲ ಬಂದಿರೋದ್ರಿಂದ, ಎಲ್ಲ ಸಿದ್ಧಾಂತ ಇದರಲ್ಲಿ ಬಂದಿರೋದ್ರಿಂದ ಇದನ್ನು ತಿಳಿದವರೆಲ್ಲ ವೇದವನ್ನು ತಿಳಿದಂತೆ ಅಂತ ಭಗವದ್ಗೀತೆ. ಯಥಾ ಸರೋರ್ಮೂಲ ನಿಷೇಚನೇನ ಪ್ರತ್ಯಂತಿ ಸ್ಕಂಧ ಭುಜೋಪಶಾಖಾಃ ಪ್ರಾಣೋಪಹಾರಾಕ್ಷ ಯಥೇಂದ್ರಿಯಾಣಂ ತಥೈವ ಸರ್ವಾರಹಣ ಮಚ್ಯುತೇಜ್ಯ ಅಂತ ಭಾಗವತ 4ನೇ ಸ್ಕಂಧ. ಅದೇನು ಹೇಳಿದಂದ್ರೆ, ಸರೋರ್ಮೂಲ ನಿಷೇಚನೇನ, ಗಿಡದ ಬುಡಕ್ಕೆ ನೀರು ಹಾಕಿದರೆ ಅದರ ಗಿಡದ ರೆಂಬೆಗಳು ಉಪಕೊಂಬೆಗಳೆಲ್ಲ ಹೇಗೆ ತೃಪ್ತ ಆಗ್ತವೆ, ಅದರಂತೆ ಭಗವಂತನ ಪೂಜೆ ಮಾಡಿಬಿಟ್ಟು ಎಲ್ಲರಿಗೂ ಪೂಜೆ ಮಾಡಿದಂತೆ. ಹಾಗಂತ ಹೇಳಿ ಬೇರೆ ಯಾರಿಗೂ ಗುರು ಹಿರಿಯರಿಗೆ ದೇವತೆಗಳೆಲ್ಲ ತಿರಸ್ಕಾರ ಮಾಡಬೇಕು ಅಂತಲ್ಲ. ಅಲ್ಲೆಲ್ಲ ಅವರನ್ನು ಕಂಡು ಅವ್ರ ಅಂತರ್ಯಾಮಿ ಭಗವಂತನ ಕಾಣದೇ ಇದ್ದರೆ ಶಾಪಕ್ಕೆ ಗುರಿಯಾಗಿಬಿಡ್ತಾನೆ ಮನುಷ್ಯ. ಏನಾಗಬೇಕು, ಯಾವ ಕಾಲಕ್ಕೆ ಏನಾಗಬೇಕು ಅದೆಲ್ಲ ಆಗೋದು ತಪ್ಪು ಹೋಗ್ಬಿಡ್ತೀವಿ.
ಎಲ್ಲ ಕಡೆ ಏನೇನು ಕಾಣಬೇಕು ಅದನ್ನು ಕಾಣಬೇಕು. ಇದು ಭಗವಂತನನ್ನ ನಾವು ಹೇಗೆ ಆರಾಧನೆ ಮಾಡಬೇಕು ಅಂತ ತಿಳ್ಕೊಂಡದ್ದು. ಆದರೂ ಕೆಲವು ಬಾರಿ ನಾವೇನು ಮಾಡ್ತೀವಿ, ಒಳಗಿರುವಂತಹ ಭಗವಂತನ ಅಸ್ತಿತ್ವ ನಮಗೆ ಗೊತ್ತಾಗೋದಿಲ್ಲ. ಅದು ಕೊಂಬೆಗೆ ಪೂಜೆ ಮಾಡ್ಲಿಕ್ಕೆ ಹೋಗ್ತೀವಿ, ಕೊಂಬೆಗೆ ನೀರು ಹೊಡಿತೀವಿ, ಆಮೇಲೆ ಅದರ ಎಲೆಗಳಿಗೆ ಸ್ಪ್ರೇ ಮಾಡ್ಲಿಕ್ಕೆ ಹೋಗ್ತೀವಿ. ಆಧುನಿಕ ಕೃಷಿ ವಿಜ್ಞಾನದಲ್ಲಿ ಸಾಯಿಲ್ ಸ್ಪ್ರೇ ಅಂತಿದೆ. ಪ್ರಾಚೀನ ಕಾಲದಲ್ಲೆಲ್ಲ ಗಿಡದ ಬುಡಗಳಿಗೆ ನೀರು ಹಾಯಿಸ್ತಿದ್ರು, ಸ್ಪ್ರಿಂಕ್ಲಿಂಗ್ ಮಾಡೋದಿದ್ರು, ಏನು ಮಾಡೋದಿದ್ರು ಗಿಡದ ಬುಡಕ್ಕೆ. ಈಗ ಸಾಯಿಲ್ ಸ್ಪ್ರೇ ಅಂತ ಒಂದು ಬಂದಿದೆ. ಎಲೆಗಳಿಗೆ ಟಾನಿಕ್ ಹೊಡೆಯೋದೊಂದಿದೆ. ಎಲೆಗಳಿಗೆ ಟಾನಿಕ್ ಹೊಡೆದಾಗ ಎಲೆಗಳ ಮೂಲಕ ಅದನ್ನೆಲ್ಲ ಎಲೆಗಳನ್ನೆಲ್ಲ ಹೀರ್ಕೊಂಡು ಬುಡಕ್ಕೆ ಕಳಿಸಿ, ಗಿಡಕ್ಕೆಲ್ಲ ಕಳಿಸಿ ಮತ್ತಷ್ಟು ಗಿಡ ಪುಷ್ಟ ಆಗ್ತದೆ. ಅದೊಂದು ವಿಲಕ್ಷಣವಾದ ಪದ್ಧತಿ ಬಂದಿದೆ. ಅದೇ ಇಂಥವೆಲ್ಲ ಬಂದಿದೆ ನಾನಾ ಥರ. ಆದರೂ ಅದೇನು ತಿಳ್ಕೊಬೇಕಂತಂದ್ರೆ, ಏನಿದ್ರು ಬೇರೆ ಮುಖ್ಯ ಅಂತ ತಿಳ್ಕೊಳ್ಬೇಕಷ್ಟೇ ಅಲ್ಲಿ. ಹೀಗೆ ಆ ಭಗವಂತನ ಮುಖ್ಯತ್ವವನ್ನು ಇದ್ರ ಮೂಲಕ ತಿಳ್ಕೊಳ್ಬೇಕು. ಅಲ್ಲಿಗೆ 13ನೇ ಶ್ಲೋಕ ಸಮಾಪ್ತಿಯನ್ನು ಕಂಡಿದೆ. ಈಗ 14ನೇ ಶ್ಲೋಕ ಮುಂದೆ ಶ್ರವಣ ಮಾಡಬೇಕು. ಶ್ರುತಿ ಪ್ರತಿಗಳಿಗೆ ಗೋಚರಿಸದ ಅಪ್ರತಿಮ ಅಜಾನಂದಾತ್ಮನಚ್ಯುತ ವಿತತ ವಿಶ್ವಾಧಾರ ವಿದ್ಯಾಧೀಶ ವಿಧಿಜನಕ ಪ್ರತಿ ದಿವಸ ಚೇತನರೊಳಗೆ ಪ್ರಾಕೃತ ಪುರುಷ ಮಂದದಲ್ಲಿ ಸಂಚರಿಸುತ್ತ ನಿಯಮ್ಯ ನಿಯಾಮಕನು ತಾನಾಗಿ ಸಂತೈಪ. ಅವನು ಹೇಗೆ ಅಂತಂದ್ರೆ, ಪರಮಾತ್ಮನ ಮಹಿಮೆ ಮತ್ತೆ ಹೇಗಿದೆ ಅಂತಂದ್ರೆ, ಶ್ರುತಿ ಪ್ರತಿಗಳಿಗೆ ಗೋಚರಿಸದ ಅಪ್ರತಿಮ. ಅನಂತಾನಂತ ವೇದಗಳಿವೆ. ಆ ಎಲ್ಲ ವೇದಗಳಿಗಾಗಲಿ, ವೇದಾಭಿಮಾನ ದೇವತೆಗಳಾದಂತಹ ಲಕ್ಷ್ಮೀ ಮೊದಲಾದವರಿಗಾಗಲಿ ಆತ ಪೂರ್ಣವಾಗಿ ಗೋಚರಿಸೋದಿಲ್ಲ. ಅಜ ಅಂದ್ರೆ ಅಪ್ರತಿಮ, ಹೋಲಿಕೆ ಇಲ್ಲದೆ ಇದ್ದವನು. ಅಜ ಅಂದ್ರೆ ಹುಟ್ಟಿಲ್ಲದವನು. ಆನಂದಾತ್ಮನವನು, ಆನಂದ ಸ್ವರೂಪ ಇದ್ದವನು. ರಕ್ತ ಮಾಂಸದ ಶರೀರ ಅಲ್ಲ ಆತನದ್ದು. ಅಚ್ಯುತ ಅಂದ್ರೆ ನಾಶರಹಿತನಾದವನು. ವಿತತ ಎಲ್ಲಾ ಕಡೆ ವ್ಯಾಪಿಸಿಕೊಂಡಿದ್ದವನು. ವಿಶ್ವಾಧಾರ ಈ ಜಗತ್ತಿಗೆ ಆಧಾರಭೂತನಾದವನು. ವಿದ್ಯಾಧೀಶ ಎಲ್ಲಾ ವಿದ್ಯೆಗಳಿಗೆ ಅಧಿಪತಿಯಾದವನು. ಹೈಗ್ರೀವ ರೂಪದಿಂದ ಮತ್ತು ವೇದವ್ಯಾಸ ರೂಪದಿಂದ, ದತ್ತ ರೂಪದಿಂದ, ಯಜ್ಞ ರೂಪದಿಂದ, ಇವೆಲ್ಲ ವಿದ್ಯೆಗಳ ಪ್ರಸಾರಕ್ಕಾಗಿ ಇರುವಂಥವು, ಧರ್ಮದ ಪ್ರಸಾರಕ್ಕಾಗಿ ಇರುವಂಥ ರೂಪಗಳು. ಅದಕ್ಕಾಗಿ ಆತನನ್ನು ವಿದ್ಯಾಧೀಶ ಅಂತ ಅನ್ಬೇಕು. ವಿಧಿ ಜನಕ, ವಿಧಿ ಅಂದ್ರೆ ಚತುರ್ಮುಖ ಬ್ರಹ್ಮ ಅಥವಾ ಪ್ರತಿಯೊಬ್ಬ ಮನುಷ್ಯನು ಹಣೆ ಬರಹ, ಅದಕ್ಕೆ ಆತನೇ ಜನಕ. ಪ್ರತಿ ದಿವಸ ಚೇತನರೊಳಗೆ ಪ್ರಾಕೃತ ಪುರುಷನಿಂದಲೇ ಸಂಚರಿಸುತ್ತ. ಪ್ರತಿನಿತ್ಯ ಎಲ್ಲ ಕಡೆ ಅವನ ಸಂಚಾರ ಇದ್ದೇ ಇದೆ. ಚೇತನರೊಳಗೆ ನಾವೆಲ್ಲ ಚೇತನರು, ನಮ್ಮೆಲ್ಲ ಕಡೆ ಇದ್ದೇ ಇದೆ. ಪ್ರಾಣಿಗಳೊಳಗಿದೆ ಅವನ ಸಂಚಾರ. ಅದು ಹೇಗಿದೆ ಅಂದ್ರೆ, ಪ್ರಾಕೃತ ಪುರುಷನಂತದಲ್ಲಿ ನೋಡಿದ್ರೆ ಸುಲಭ ಪುರುಷನಂತ ನೋಡಿದ್ರೆ ಇದು ಯಾರೋ ಪ್ರಾಣಿ ಓಡಾಡ್ತಿದೆ, ಹಂದಿ ಓಡಾಡ್ತಿದೆ, ನಾಯಿ ಓಡಾಡ್ತಿದೆ ಅಂತ ಅನ್ಕೋತೇವೆ. ಆದ್ರೆ ಒಳಗಿರೋವನು ಭಗವಂತ. ಅವನ ಸಂಚಾರದಿಂದ ಕೆಲವಕ್ಕೂ ಸಂಚರಿಸುತ್ತ ನಿಯಮ್ಯ ನಿಯಾಮಕನು ತಾನಾಗಿ. ಅವನೇ ನಿಯಮ್ಯ, ಕೆಲಸ ಮಾಡಿಸ್ಕೊಳ್ಳುವವನು ಅವನೇ, ಕೆಲಸ ಮಾಡುವವನು ಅವನೇ. ನಿಯಮ್ಯ ಅಂದ್ರೆ ಪ್ರೇರಣೆ ಒಳಪಡುವವನು, ನಿಯಾಮಕ ಅಂದ್ರೆ ಪ್ರೇರಣೆ ಮಾಡುವವನು. ತಾನಾಗಿ ಸಂತೈತ, ಅವನೇ ಆಗಿ ಎಲ್ಲರನ್ನೂ ಕೂಡ ಸಂತೈಸ್ತಾನೆ, ಸಂರಕ್ಷಿಸ್ತಾನೆ. ಮನ ವಿಷಯದೊಳಗಿರಿಸಿ, ವಿಷಯ ಮನದೊಳಗೆ ನೆಲೆಗೊಳಿಸಿ, ಬಲು ನೂತನವಿದು ಸಮೀಚೀನವಿದು ಉಪಾದೇಯವೆಂದರುಪಿ ಕನಸಿಲಾದರೂ ತನ್ನ ಪಾದದ ನೆನೆವನೀಯದೆ ಸರ್ವರೊಳಗಿದ್ದು ಅನುಭವಿಸುವನು ಸ್ಥೂಲ ವಿಷಯವ ವಿಶ್ವನೆಂದೆನಿಸಿ. ಮತ್ತೆ ಆತನ ಮಹಿಮೆ ಏನಿದೆ ಅಂತಂದ್ರೆ, ಮನ ವಿಷಯದೊಳಗಿರಿಸಿ, ಮನಸ್ಸನ್ನು ವಿಷಯದೊಳಗೆ ಸಂಲಗ್ನವನ್ನಾಗಿ ಮಾಡ್ತಾನೆ. ಮನಸ್ಸು ಯಾವತ್ತೂ ಈ ವಿಷಯಗಳನ್ನು ಬಿಟ್ಟು ಹೋಗೋದೇ ಇಲ್ಲ. ಪರಮಾತ್ಮನ ಕಡೆ ಅದು ಹರಿಯೋದೇ ಇಲ್ಲ. ವಿಷಯಗಳ ಕಡೆ ಅಂಟ್ಕೊಂಡು ಬಿಟ್ಟಿರ್ತದೆ. ಮತ್ತೆ ವಿಷಯವ ಮನದೊಳಗಿರಿಸಿ, ರೂಪ, ರಸ, ಗಂಧ, ಸ್ಪರ್ಶ ಏನಿದೆ ಅದು ಯಾವತ್ತೂ ಕೂಡ ಮನಸ್ಸಿನ ಸಂಪರ್ಕದಲ್ಲೇ ಇರುವಂತ ಮಾಡ್ತಾನೆ. ನೆಲೆಗೊಳಿಸಿ ಬಲು ನೂತನ ಇದು. ನಮಗೇನು ಅನಿಸ್ತದೆ ಅಂದ್ರೆ, ಇಷ್ಟೆಲ್ಲ ಅವನು ಮಾಡಿಬಿಟ್ಟಿದ್ದಾನೆ, ನಮಗೆ ಮಾತ್ರ ಇದು ಬಹಳ ಹೊಸದು, ಇದರಲ್ಲಿ ಬಹಳ ರಸ ಇದೆ, ಇದು ಉಪಾದೇಯ, ಇದನ್ನು ಸ್ವೀಕಾರ ಮಾಡಬೇಕು, ಅದು ಚೆನ್ನಾಗಿಲ್ಲ ಅದನ್ನು ತಿರಸ್ಕಾರ ಮಾಡಬೇಕು ಅಂತ ಒಂದ್ರ ಬಗ್ಗೆ ತಿರಸ್ಕಾರ ಮಾಡಬೇಕು ಅನಿಸ್ತದೆ, ಮತ್ತೊಂದ್ರ ಬಗ್ಗೆ ಸ್ವೀಕಾರ ಮಾಡಬೇಕು ಅಂತ ಅನಿಸ್ತದೆ. ಈಗ ನಮಗೆ ಅನಿಸುವಂತೆ ಮಾಡ್ತಾನೆ. ಇಂಥ ಬುದ್ಧಿ ನಮಗೆ ಒಂದು ಅರೂಪಿ, ನಮಗೆ ತಿಳಿಯುವಂತೆ ಮಾಡಿ ಕೊನೆಗೆ ಏನು ಮಾಡ್ತಾನೆ, ಇಷ್ಟೆಲ್ಲ ಮಾಡಿದ್ದವನು ಕನಸಿಲಾದರೂ ತನ್ನ ಪಾದದ ನೆನೆಬನೀಯದೆ. ಕನಸಲ್ಲಿ ಮಲ್ಕೊಂಡ್ರು, ಮಲಗೋಕ್ಕಿಂತ ಮೊದಲು ಕನಸು ಬಿದ್ದರೆ ಕನಸಿನಲ್ಲಿ ಕೂಡ ಎಚ್ಚರ ಇದ್ದಾಗಂತೂ ಈ ಜೀವನ ಹಿಡಿಯೋರೇ ಇಲ್ಲ. ಯಾವಾಗಲೂ ರೂಪ, ರಸ, ಗಂಧ, ಸ್ಪರ್ಶ ಶಬ್ದದ ನೆನಪು.
ಭಗವಂತ ನೆನಪೇ ಇಲ್ಲ, ಕನಸಿಲ್ಲ ಆದರೂ ಅವನ ಪಾದದ ನೆನಪಿಲ್ಲ. ಹೀಗಿದ್ದು ಸರ್ವರೊಳಗಿದ್ದು ಅನುಭವಿಸುವನು, ಎಲ್ಲರೊಳಗಿದ್ದು ಅನುಭವಿಸುವನು ಅವನೇ. ಏನನ್ನು ಅನುಭವಿಸ್ತಾನೆ ಅಂದರೆ ಸ್ಥೂಲ ವಿಷಯಗಳನ್ನು ಅನುಭವಿಸ್ತಾನೆ, ರೂಪ ರಸ ಗಂಧ ಸ್ಪರ್ಶ ಇತ್ಯಾದಿಗಳನ್ನು ಅನುಭವಿಸ್ತಾನೆ. ಸ್ಥೂಲ ವಿಷಯ ವಿಶ್ವನೆಂದೆನಿಸಿ, ವಿಶ್ವ ಅಂತ ಅನ್ಸ್ಕೊಂಡು ಆತ ಅದನ್ನು ಅನುಭವಿಸ್ತಾನೆ ಅಂತ ಇಲ್ಲಿ ಬಂತು. ಆ ವಿಶ್ವ ಅಂತ ಅನ್ನೋದನ್ನ ಮೊನ್ನೆ ದಿವಸ ಹೇಳಿದ್ರೆ ಮತ್ತೊಂದು ಬಾರಿ ಅದು ನೆನಪು ಮಾಡ್ಕೊಳ್ಬೇಕಷ್ಟೆ. ವಿಶ್ವ, ತೈಜಸ, ಪ್ರಾಜ್ಞಾ, ತುರಿಯ ಅಂತ ಭಗವಂತನ 4 ರೂಪಗಳು. ಅವನಿಗೆ ಯಾಕೆ 4 ರೂಪಗಳು ಅಂತಂದ್ರೆ, ವಿಶ್ವ ಅಂತನ್ನೋದು ಜಾಗೃತ ಅವಸ್ಥೆಯಲ್ಲಿ ಭಗವಂತನ ಜೀವನನ್ನು ಪ್ರೇರೇಪಣೆ ಮಾಡುವಂಥ ರೂಪ, ತೈಜಸ ಅಂತನ್ನೋದು ಮನುಷ್ಯನಿಗೆ ಕನಸನ್ನು ಕೊಡುವಂಥ ರೂಪ, ಪ್ರಾಜ್ಞಾ ಅಂತನ್ನೋದು ಮನುಷ್ಯನಿಗೆ ನಿದ್ದೆ ಕೊಡುವಂಥ ರೂಪ, ತುರಿಯ ಅಂತಂದ್ರೆ ಮೋಕ್ಷಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಆತನನ್ನ ಸಲಹುವಂಥ ರೂಪ ಅಂತ ಇಟ್ಟು ಬಂದಿತ್ತು. ಅಲ್ಲಿ ವಿಶ್ವ ಅಂತ ಏನಿದೆ ಅದೇ ಸ್ಥೂಲ ವಿಷಯವ ಅನುಭವಿಸುವನು, ಹೊರಗಿನ ವಿಷಯಗಳನ್ನು. ಈ ಇದೇ ವಿಶ್ವನಾಮಕ ಪರಮಾತ್ಮನಿಗೆ ಬಹಿಷ್ಪ್ರಜ್ಞಾ ಅಂತ ಕರೀತಾರೆ ಅಂತ ಕೂಡ ಬಂದಿತ್ತು. ಯಾಕಂದ್ರೆ ಹೊರಗಿನ ವಿಷಯಗಳನ್ನು ಇವನೇ ಅನುಭವಿಸಬೇಕು, ಬಹಿಷ್ಪ್ರಜ್ಞಾ ಅಂತ ಕರೀತಾರೆ. ಇವನಿಗೆ, ಈ ವಿಶ್ವನಾಮಕ ಪರಮಾತ್ಮನಿಗೆ ವೈಶ್ವಾನರ ಅಂತ ಹೆಸರಿದೆ. ಇವನಿಗೆ 19 ಮುಖಗಳಿವೆ. ನಡುವಿನ ಮುಖ ಆನೆಯ ಮುಖದಂತಿದೆ, ಉಳಿದ 18 ಮುಖಗಳು ಪುರುಷಾಕಾರದ ಮುಖಗಳು, 4 ಕೈಗಳಿವೆ, 2 ಕಾಲುಗಳಿವೆ. ಅದಕ್ಕಾಗಿ ಆತನ ಸಪ್ತಾಂಗ ಅಂತ ಕರೆದಿದ್ರು. ಅವನೇ ವಿಶ್ವನಾಮಕ ಪರಮಾತ್ಮ. ಅದು ಉಪನಿಷತ್ತಿನಲ್ಲಿ ಹೇಗೆ ವಿಸ್ತಾರವಾಗಿ ಬಂದಿತ್ತು ಅಂತ ಅನ್ನೋದನ್ನ ಮೊನ್ನೆ ದಿವಸ ಹೇಳಿದ್ದೆ. ಅದಕ್ಕಾಗಿ ಆತನನ್ನು ವಿಶ್ವ ಅಂತ ಕರೀತಾರೆ. ಆ ಜಾಗೃತ ಅವಸ್ಥೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಸುವ ಆತ ಅಂತ ಅನ್ನೋದನ್ನ ನಾವು ಅವನ ಪ್ರೇರಣೆಯ ಇಲ್ಲದೆ ಯಾವ ಕೆಲಸವೂ ಆಗುವುದಿಲ್ಲ ಅಂತ ಅನ್ನೋದನ್ನ ಯಾವತ್ತೂ ಕೂಡ ನೆನಪಿಟ್ಕೊಂಡಿರಬೇಕು. ತೋದಕನು ತಾನಾಗಿ ಮನ ಮೊದಲಾದ ಕರಣದೊಳಿದ್ದು ವಿಷಯವ ನೈದುವನು, ನಿಜಪೂರ್ಣ ಸುಖಮಯ ಗ್ರಾಹ್ಯ ಗ್ರಾಹಕನು, ವೇದ ವೇದ್ಯನು ತಿಳಿಯದವನೋಪಾದಿ ಭುಂಜಿಸುತ್ತ ಎಲ್ಲರೊಳಗೆ ಆಹ್ಲಾದ ಪಡುವನು, ಭಕ್ತವತ್ಸಲ ಭಾಗ್ಯ ಸಂಪನ್ನ. ಅವನೇನ್ ಮಾಡ್ತಾನಂದ್ರೆ, ಮನಸ್ಸಿನಲ್ಲಿದ್ದಾನೆ, 5 ಕರ್ಮೇಂದ್ರಿಯಗಳಲ್ಲಿದ್ದಾನೆ, 5 ಜ್ಞಾನೇಂದ್ರಿಯಗಳಿದ್ದಾನೆ, ಒಟ್ಟು 11 ಇಂದ್ರಿಯಗಳನ್ನು ಅವನೇ ಇದ್ದಾನೆ. ಇದ್ದು ತಾನು ಪ್ರೇರೇಪಿಸ್ತಾನೆ, ಇಂಥ ಕೆಲಸಗಳನ್ನು ಮಾಡಿ ಜೀವನಿಗೆ ಹೇಳ್ತಾನೆ, ತಿಳಿಸ್ಕೊಡ್ತಾನೆ. ಮತ್ತೆ ತಾನು ಯಾವತ್ತೂ ಕೂಡ ಪೂರ್ಣ ಸುಖನೇ, ಅವನಿಗೆ ಯಾವತ್ತೂ ಸುಖದ ಕೊರತೆ ಇಲ್ಲ. ಗ್ರಾಹ್ಯನೂ ಅವನೇ, ಗ್ರಾಹಕನೂ ಅವನೇ. ಗ್ರಾಹಕ ಅಂದ್ರೆ ಸ್ವೀಕಾರ ಮಾಡುವವನು, ಗ್ರಾಹಕ ಅಂತ ಕರೀತಾರಲ್ಲ, ಕನ್ಸ್ಯೂಮರ್ ಅಂತ. ಯಾಕೆ ಕರೀತಾರೆ ಅಂದ್ರೆ, ಅಂಗಡಿಗೆ ಹೋಗಿ ಗ್ರಹಣ ಮಾಡ್ತಾನೆ, ಸೇವೆಗಳನ್ನು ಮತ್ತು ಪದಾರ್ಥಗಳನ್ನು ಗ್ರಹಣ ಮಾಡೋದ್ರಿಂದ ಅವನು ಗ್ರಾಹಕ ಅಂತ ಕರೀತಾರೆ. ಅಂತೂ ಸ್ವೀಕಾರ ಮಾಡುವವನು ಅವನೇ, ಸ್ವೀಕರಿಸಲ್ಪಡುವವನು ಅವನೇ. ಕಾರಣ ಏನಂದ್ರೆ, ಒಂದು ಹಣ್ಣನ್ನು ತಿಂದರೆ ಆ ಹಣ್ಣಿನ ರಸ ಗಂಧ ಇತ್ಯಾದಿಗಳನ್ನು ತಿಂತೇವೆ, ಅದು ಗ್ರಾಹ್ಯ. ಆ ರಸದೊಳಗೆ ಗಂಧದೊಳಗೆಲ್ಲ ಅವನೇ ಇದ್ದಾನೆ. ಪುಣ್ಯೋ ಗಂಧ ಪೃಥ್ವಿ ಅಂತ ಭಗವದ್ಗೀತೆ ಹೇಳಿದೆ. ಅದಕ್ಕಾಗಿ ಗ್ರಾಹ್ಯ ವಸ್ತುವಿನೊಳಗೂ ಅವನೇ ಇರೋದಂತ ಅವನೇ ಗ್ರಾಹ್ಯ. ತಿನ್ನೋವನು ಅವನೇ, ಅವನು ತಿನ್ನದೆ ಇವನು ತಿಂತಾನೆ ಈ ಜೀವ. ಅದಕ್ಕಾಗಿ ಅವನೇ ಗ್ರಾಹ್ಯ ಗ್ರಾಹಕ, ಗ್ರಾಹ್ಯ ಗ್ರಾಹಕನು. ವೇದ ವೇದ್ಯನು, ಅವನೇ ಸಕಲ ವೇದಗಳಿಂದಲೂ ಮುಖ್ಯವಾಗಿ ಪ್ರತಿಪಾದ್ಯನಾದವನಾಗಿದ್ದಾನೆ. ತಿಳಿಯದವನೋಪಾದಿ, ಎಲ್ಲರೊಳಗಿದ್ದಾನೆ, ಎಲ್ಲನೂ ತಿಂತಾ ಇದ್ದಾನೆ. ರೂಪ ರಸ ಗಂಧ ಸ್ಪರ್ಶ ಶಬ್ದ ಎಲ್ಲನೂ ಕೂಡ ಆತ ಭೋಗ ಮಾಡ್ತಾನೆ. ಹೇಗೆ ಭೋಗ ಮಾಡ್ತಾನಂದ್ರೆ, ಏನೂ ಗೊತ್ತಿಲ್ವೇನೋ ಅನ್ನುವಂತೆ, ಮುಗ್ಧನಂತೆ ಆತ ಭೋಗ ಮಾಡ್ತಾನೆ. ಅಂದ್ರೆ ತನ್ನ ಅಸ್ತಿತ್ವವನ್ನು ಹೊರಗೆ ತೋರ್ಗೊಡೋದಿಲ್ಲ ಅಂತ ಅದಕ್ಕೆ ಅರ್ಥ ಅಷ್ಟೆ. ತಿಳಿಯದವನು ಉಪಾಧಿ ಭುಂಜಿಸುತ್ತ ಎಲ್ಲರೊಳಗೆ ಆಹ್ಲಾದ ಪಡುವನು, ತಿಂದು ಸಂತೋಷ ಪಡ್ತಾನೆ. ಆಹ್ಲಾದ ಪಡುವನು ಭಕ್ತವತ್ಸಲ ಭಾಗ್ಯ ಸಂಪನ್ನ. ಈ ಎಲ್ಲ ಹೊರಗಿಂದ ನಾನು ತಿಂತಾನೆ ಅಂತ ಹೇಳ್ತೀವಲ್ಲ, ಆ ಚಿಂತಾನೆ ಅಂದ್ರೆ ಏನು ಚಿಂತಾನೆ ಅಂತ ನಾವು ತಿಳ್ಕೋಬೇಕು. ಈ ಪ್ರಾಕೃತವಾದಂಥ ಭೌತಿಕವಾದಂಥ ಅನ್ನ ಇತ್ಯಾದಿಗಳನ್ನು ಯಾವುದನ್ನು ಕೂಡ ತಿನ್ನೋದಿಲ್ಲ. ಅವನನ್ನು ಶುಭಸಾರ ಭೋಕ್ತ ಅಂತ ಕರೀತಾರೆ. ಎಲ್ಲದರೊಳಗೂ ಕೂಡ ಎಲ್ಲ ಪದಾರ್ಥಗಳೊಳಗೂ ಭಗವಂತಂದೇ ಅದು ರೂಪ ಇದೆ, ಅದನ್ನೇ ಆತ ಸ್ವೀಕಾರ ಮಾಡ್ತಾನೆ. ಲಕ್ಷ್ಮೀ ದೇವಿ ಜೊತೆ ವಿಹಾರ ಮಾಡಿದರೂ ಕೂಡ ಲಕ್ಷ್ಮೀ ದೇವಿಯ ಒಬ್ಬಳೇ ಅಲ್ಲಿರೋದಿಲ್ಲ, ಲಕ್ಷ್ಮೀ ದೇವಿ ಒಳಗೂ ಕೂಡ ಅವನದೇ ಅಂತ ಒಂದು ಸ್ತ್ರೀ ರೂಪ ಇರ್ತಂತ ಮೊನ್ನೆ ಬಂದಿತ್ತು. ಅದಂತೆ ಅನ್ನ ಅವನ ಎದುರಿಗೆ ತೊಗೊಂಡೋಗಿತ್ತು, ಬಾಳೆಹಣ್ಣು ಇಟ್ಟು ಮತ್ತೆ ಅದನ್ನೇ ಇಟ್ಟು ಅವನ ರೂಪ ಅಲ್ಲಿದೆ, ಅದನ್ನು ಆತ ಸ್ವೀಕಾರ ಮಾಡ್ತಾನೆ. ಅದನ್ನು ಆತ ಸ್ವೀಕಾರ ಮಾಡ್ತಾನಂದ್ರೆ ಏನು, ಅವ್ನು ಹೊಸದಾಗಿ ಆತ ಸ್ವೀಕಾರ ಮಾಡಬೇಕಾಗಿಲ್ಲ, ನಾವು ಅದನ್ನು ಅನುಸಂಧಾನ ಮಾಡಬೇಕಷ್ಟೆ. ಅಲ್ಲಿ ಆ ಭೋಗ್ಯ ಪದಾರ್ಥಗಳಲ್ಲಿರುವ ರೂಪ, ನಮ್ಮ ಹೃದಯ ಕಮಲದಲ್ಲಿರೋ ರೂಪ ಮತ್ತು ಪ್ರತಿಮಾದಲ್ಲಿರೋ ರೂಪ ಇದೆಲ್ಲ ಒಂದೇ ಅಂತ ನಾವು ತಿಳ್ಕೊಳ್ಬೇಕು. ತಿಳ್ಕೊಳ್ಳೋದೇ ನೈವೇದ್ಯ, ಅದನ್ನ ಅವನಿಗೆ ಅರ್ಪಣೆ ಮಾಡೋದೇ ನಮ್ಮ ಕರ್ತವ್ಯ. ಆಹ್ಲಾದ ಪಡುವನು ಭಕ್ತವತ್ಸಲ. ಯಾಕೆ ಅವನು ಆಹ್ಲಾದ ಪಡ್ತಾನೆ ಅಂತಂದ್ರೆ, ಭಕ್ತವತ್ಸಲ ಅವನು ಜನರಿಗೆ ಏನು ಬೇಕೋ ಅದನ್ನು ಕೊಡ್ಲಿಕ್ಕೆ ಕೂತಿದ್ದಾನೆ. ಅದಕ್ಕೆ ನೀವು ನೈವೇದ್ಯ ಮಾಡಿದ್ರೆ ಸ್ವೀಕಾರ ಮಾಡ್ತಾನೆ.
ಅದಕ್ಕಾಗಿ ಅವನನ್ನು ಭಾಗ್ಯ ಸಂಪನ್ನ ಅಂತ ಕರೀತಾರೆ. ಭಾಗ್ಯ ಸಂಪನ್ನ ಅಂದ್ರೆ ಏನು? ಭಾಗ್ಯ ಅಂದ್ರೆ ಅದೃಷ್ಟ. ಅದೃಷ್ಟ ಸಂಪನ್ನ, ಮಹಾಭಾಗ್ಯ, ದೊಡ್ಡ ಐಶ್ವರ್ಯ ಸಂಪನ್ನ ಅಂತ ಅನ್ನೋದೊಂದು ಸರಿಯೇ. ಭಾಗ್ಯ ಅಂತಂದ್ರೆ ಲಕ್ಷ್ಮೀ ದೇವಿ ಅಂತ ಕೂಡ ಅರ್ಥ. ದೇವಿ ಭಾಗ್ಯಾತ್ಮಕ ನೃಣಾಂ ಅಂತ ತಾತ್ಪರ್ಯ ನಿರ್ಣಯ ಹೇಳಿದೆ. ಲಕ್ಷ್ಮೀರ್ ಭಾಗ್ಯಸ್ಥ ದೇವತಾ ಅಂತ ತಂತ್ರಸಾರ ಕೂಡ ಹೇಳಿದೆ. ಅದಕ್ಕಾಗಿ ಭಾಗ್ಯ ಸಂಪನ್ನ ಅಂದ್ರೆ ಲಕ್ಷ್ಮೀ ದೇವಿ ಎಂದು ಕೂಡಿದವನು. ಅವನ ಕಡೆಯಿಂದ ಸೇವೆ ಮಾಡಿಸ್ಕೊಂಡವರು ನಿತ್ಯ ಅಭಿಷೇಕ ನೈವೇದ್ಯ ಎಲ್ಲವನ್ನೂ ಕೂಡ ಅವ್ರ ಕಡೆಯಿಂದ ಮಾಡಿಸ್ಕೊತಿರ್ತಾನೆ. ನೀವು ಮಾಡಿದರೆ ಏನು ದೊಡ್ಡ ನೀವು ಮಾಡೋದಿದೆ, ಆದ್ರೂ ನೀವು ಮಾಡ್ತೀನಿ ಅಂದ್ರೆ ಭಕ್ತನ ಒತ್ತಡ ಅದನ್ನು ಮಾಡಪ್ಪ ಅಂತಾನೆ. ನಿತ್ಯ ನಿಗಮಾತೀತ ನಿರ್ಗುಣ ಭೃತ್ಯವತ್ಸಲ ಭಯ ವಿನಾಶನ ಸತ್ಯಕಾಮ ಶರಣ್ಯ ಶ್ಯಾಮಲ ಕೋಮಲಾಂಗ ಸುಖಿ ಮತ್ತನಂದದಿ ಮರ್ತ್ಯರೊಳ ಹೊರ ಎತ್ತ ನೋಡಲು ಸುತ್ತುತಿಪ್ಪನು ಅತ್ಯಧಿಕ ಸಂತೃಪ್ತ ತ್ರಿಜಗದ್ವ್ಯಾಪ್ತ ಪರಮಾತ್ಮ ಅಂತ ಮುಂದಿನ ಪದ್ಯ. ಅದೇನು ಹೇಳಿದೆ ಅಂತಂದ್ರೆ, ನಿತ್ಯ ಇವನು ಎಂದು ನಾಶ ಇಲ್ಲ, ನಿಗಮಾತೀತ ಯಾವ ವೇದವೂ ಕೂಡ ಇದನ್ನು ಪೂರ್ಣವಾಗಿ ಹೇಳಲಾರದು, ನಿರ್ಗುಣ ಸತ್ವರದ ತಮ ಗುಣಗಳ ಬಂಧನ ಅವನಿಗಿಲ್ಲ, ಭೃತ್ಯವತ್ಸಲ ಆಶ್ರಿತರಾದವರನ್ನ ಯಾವತ್ತೂ ಕೂಡ ಸಾಕಿ ಸಲಹುವಂಥವನು, ಭಯ ವಿನಾಶನ ಪರಶುರಾಮ ನರಸಿಂಹ ಇತ್ಯಾದಿ ರೀತಿಗಳಿಂದ ತನ್ನ ಭಕ್ತರ ಭಯವನ್ನು ಪರಿಹಾರ ಮಾಡುವವನು, ಸತ್ಯ ಕಾಮ ಅವನೇನು ಅಪೇಕ್ಷೆ ಪಡ್ತಾನೆ ಅದು ಈಡೇರಲೇಬೇಕು, ಸುಮ್ಮನೆ ಅಪೇಕ್ಷೆ ಪಡೋದಿಲ್ಲ, ಶರಣ್ಯ ಯಾರು ಶರಣಾಗತರಾಗಿರ್ತಾರೋ ಅವ್ರನ್ನ ಕಾಪಾಡ್ತಾನೆ, ಶ್ಯಾಮಲ ನೀಲವರ್ಣ ಇದ್ದವನು, ಶ್ಯಾಮೋ ಹೃಸ್ಕೋ ಭಗವಾನ್ ಅಂತ ಚಾಂದೋಗ್ಯೋಪನಿಷತ್ತು ಹೇಳಿದ್ದ ಮೊನ್ನೆ. ಶ್ಯಾಮಲನ್ನು ಸುಮ್ಮನೆ ನೀರು ರೂಪ ಇದ್ದವನಲ್ಲ, ಒಳಗಿರೋ ರೂಪಕ್ಕೆ ಶ್ಯಾಮಲ ಅಂತ ಹೆಸರು, ಎಲ್ಲಾ ಕಡೆ ಇರುವ ರೂಪಕ್ಕೆ ಶಬಲ ಅಂತ ಹೆಸರು. ಶ್ಯಾಮಲ ಕೋಮಲಾಂಗ, ಕೋಮಲಾಂಗನೇ ಅವನು ಯಾವತ್ತೂ ಕೂಡ. ಇಂಥ ಉಗ್ರ ರೂಪವಾದ ನರಸಿಂಹದೇವರು ಕೂಡ ಅವನ ಅಂಗಾಂಗಗಳು ಕೂಡ ಕೋಮಲವಾಗಿತ್ತು ಅಂತ ಬಂದಿತ್ತು. ಕೋಮಲತೆ ಅಂತ ಸೌಂದರ್ಯಕ್ಕೆ ಪೂರಕವಾದಂಥ ಗುಣ. ಅದಕ್ಕಾಗಿ ಕೋಮಲಾಂಗ ಸುಖಿ, ಎಂದೂ ಕೂಡ ಸುಖದ ಸ್ಥಿತಿಯೇ ಇಲ್ಲ ಅವನಿಗೆ. ಮತ್ತೇನು ಮಾಡ್ತಾನಂದ್ರೆ, ಮತ್ತನಂದವಿ ಮರ್ತ್ಯರೊಳ ಹೊರಗೆತ್ತ ನೋಡಲು ಸುತ್ತುತ್ತಿಪ್ಪನು. ಮರ್ತ್ಯರು ಅಂದ್ರೆ, ಮರ್ತ್ಯರು ಅಂದ್ರೆ ಮನುಷ್ಯರು ಅಂತ ನಾವು ಸಾಮಾನ್ಯ ತಿಳ್ಕೊತೀವಿ, ಅಮರ್ತ್ಯರು ಅಂದ್ರೆ ದೇವತೆಗಳು ಅಂತ ತಿಳ್ಕೊತೀವಿ. ಮರ್ತ್ಯರು ಅಂದ್ರೆ ಬರೇ ದೇವತೆಗಳಲ್ಲ, ಯಾರು ನಾಶ ಹೊಂದುತ್ತಾರೋ ಅವರೆಲ್ಲ ಮರ್ತ್ಯರೆ. ಪ್ರಾಣಿಗಳು, ಪಕ್ಷಿಗಳು, ಜಲಚರಗಳು, ಹಿಂಸರ ಪಶುಗಳು, ಮನುಷ್ಯರು ಮತ್ತು ದೇವತೆಗಳು ಅವರು ನಾಶ ಹೊಂದುತ್ತಾರಲ್ಲ. ದೇವತೆಗಳನ್ನ ಪಟ್ಟಗಳು ಸ್ಥಿರವಾಗಿರೋದಿಲ್ಲ. ಒಂದು ಕಾಲ ಆದ್ಮೇಲೆ ಒಂದು ಸ್ವಲ್ಪ ಮತ್ತೊಂದು ಯಾವುದೋ ಸಮಯ ಬಂದು ಹೋದ ಮೇಲೆ ಅವರೆಲ್ಲರೂ ತೆರಳಬೇಕು, ತಮ್ಮ ಸಾಧನ ಮೂಲಕ ಅವರು ತಮ್ಮ ಗತಿಯನ್ನು ತಲುಪಬೇಕು. ಅದಕ್ಕಾಗಿ ಎಲ್ಲರೂ ಮರ್ತ್ಯರೆ, ಜಗತ್ತಿನಲ್ಲಿದ್ದವರೆಲ್ಲರೂ ಮರ್ತ್ಯರೆ. ಆ ಮರ್ತ್ಯರೊಳ ಹೊರಗೆ, ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ. ಎತ್ತ ನೋಡಲು ಸುತ್ತುತ್ತಿಪ್ಪನು, ಎಲ್ಲಾ ಕಡೆ ಸುತ್ತಾ ಇದ್ದಾನೆ. ಹೇಗೆ ಸುತ್ತಿದ್ದಾನಂದ್ರೆ ಮತ್ತನಂದಲ್ಲಿ ಸುತ್ತರಂತೆ ಸುತ್ತಿದ್ದಾನೆ ಅಂತ. ಮತ್ತೆ ಇದು ಹುಚ್ಚ ಅಂತ ಅಂತೇವಲ್ಲ, ಹುಚ್ಚರಂತೆ ಸುತ್ತಿದ್ದಾನೆ ಒಂದು ಅರ್ಥ ಇದೆ, ಅದನ್ನ ಈಗ ಹೇಳ್ತೇನೆ ಮುಂದೆ. ಸುತ್ತುತ್ತಿಪ್ಪನು ಅತ್ಯಧಿಕ ಸಂತೃಪ್ತ, ಅತ್ಯಧಿಕ ಇವರು ಜಗತ್ತನ್ನೆಲ್ಲ ನೀರು ನಿಂತವನು, ಸಂತೃಪ್ತ ನಿತ್ಯ ಸಂತೃಪ್ತನಾದವನು, ತ್ರಿಜಗದ್ವ್ಯಾಪ್ತ ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದ್ದವನು, ಪರಮಾಪ್ತ. ಇದು ಹೀಗೆ ಶ್ಲೋಕದ ಬಂತು. ಮತ್ತನಂದವಿ ಅಂತ ಅನ್ನೋದನ್ನು ಹೇಳಿಬಿಟ್ರೆ ಇವತ್ತಿನ ಭಾಗ ಮುಕ್ತಾಯ ಆಗ್ತದೆ. ಹುಚ್ಚರಂತೆ ಎಲ್ಲ ಕಡೆ ಸಂಚಾರ ಮಾಡ್ತಿರ್ತಾನೆ ಅಂತ ಬಂತಲ್ಲ, ಅದು ಹುಚ್ಚರಂತೆ ಯಾಕೆ ಸಂಚಾರ ಅಂತಾನೆ, ಹುಚ್ಚ ಅಂತ ಅವ್ರು ಯಾಕೆ ಉದಾಹರಣೆ ಕೊಡ್ತಾರೆ ಭಗವಂತನಿಗೆ ಅಂತಂದ್ರೆ, ಸೂತ್ರ ಭಾಷೆಯಲ್ಲಿ 2ನೇ ಅಧ್ಯಾಯದ 1ನೇ ಪಾದದ 33-34ನೇ ಸೂತ್ರಗಳೆರಡು. ಅದೇಂದ್ರೆ ನ ಪ್ರಯೋಜನವತ್ವಾತ್ ಲೋಕವತ್ವ ಲೀಲಾ ಕೈವಲ್ಯಂ ಅಂತ 2 ಬ್ರಹ್ಮಸೂತ್ರಗಳು. ಜಗತ್ತಿನ ಯಾಕೆ ಸೃಷ್ಟಿ ಮಾಡ್ತಾನೆ ಪರಮಾತ್ಮ ಅಂತ ಪ್ರಶ್ನೆ ಅದಕ್ಕೆ. ಬ್ರಹ್ಮಸೂತ್ರಗಳೆಲ್ಲ ಇವೆಲ್ಲ ಸೂತ್ರಗಳನ್ನು ಫಾರ್ಮುಲಾ ಅಂತ ಕರೀತಾರೆ. ಪ್ರತಿಯೊಂದು ಸೂತ್ರ ಪ್ರಾರಂಭ ಆಗಲಿಕ್ಕೂ ಒಂದು ಏನೋ ಒಂದು ಪ್ರಶ್ನೆ ಇರ್ತದೆ ಅಲ್ಲಿ. ಇಂಥ ಪ್ರಶ್ನೆ ಉತ್ತರ ಕೊಡಲಿಕ್ಕೆ ಇಂಥ ಸೂತ್ರ ಹೊರಟಿದೆ. ಎಲ್ಲ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತು ಎಲ್ಲರೂ ಕೂಡ ಈ ಒಂದು ಪ್ರಶ್ನೆ ಇದೆ, ಈ ಪ್ರಶ್ನೆ ಉತ್ತರ ರೂಪವಾಗಿ ಈ ಸೂತ್ರ ಹೊರಟಿದೆ ಅಂತ ಅವರನ್ನ ಕೊಡ್ತಾರೆ, ಅದಕ್ಕೊಂದು ವ್ಯಾಖ್ಯಾನ ಮಾಡ್ತಾರೆ. ಅದರಂತೆ ಪರಮಾತ್ಮ ಜಗತ್ತಿನ ಯಾಕೆ ಸೃಷ್ಟಿ ಮಾಡಿದ್ದಾನೆ ಅಂದ್ರೆ ನ ಪ್ರಯೋಜನ ವರ್ಗ, ಇನ್ನು ಸ್ವಂತದ ಪ್ರಯೋಜನ ಏನೂ ಇಲ್ಲ ಅಷ್ಟೇ ಹೇಳಿ ಸಮಾಧಾನ ಆಗಲಿಲ್ಲ ಸೂತ್ರಕಾರರಿಗೆ. ಲೋಕವಸ್ತು ಲೀಲಾ ಕೈವಲ್ಯಂ, ಲೀಲಾ ಇವನು ಭಗವಂತನ ಲೀಲೆ, ಇದು ಲೀಲಾ ಕೈವಲ್ಯಂ, ಬರೀಯ ಲೀಲೆ, ಅವನು ಸ್ವಂತ ಏನೂ ಆಗಬೇಕಾಗಿಲ್ಲ. ಅದು ಹೇಗೆ ಅಂತ ಒಂದು ದೃಷ್ಟಾಂತ ಕೊಡಿ ಅಂತಂದ್ರೆ, ಲೋಕವಸ್ತು ಜಗತ್ತಿನಂತೆ, ಅದನ್ನ ಸೂತ್ರ ಭಾಷ್ಯದಲ್ಲಿ ಹೀಗೆ ಹೇಳ್ತಾರೆ. ಸೃಷ್ಟ್ಯಾದಿಕಂ ಹರಿರ್ನೈವ ಪ್ರಯೋಜನ ಅಪೇಕ್ಷತು ಕುರುತೆ ಕೇವಲಾನಂದ ಯಥಾ ಮತ್ತಸ್ಯ ನರ್ತನಂ ಪೂರ್ಣಾನಂದಸ್ಯ ಸತ್ಯೇಹ ಪ್ರಯೋಜನಮತಿಷ್ಕೃತಃ
ಮುಕ್ತ ಅಪ್ರಾಪ್ಯ ಕಾಮಾಸು ಕಿಮು ತಸ್ಯಾಖಿಲಾತ್ಮನಃ ಇತಿ. ಅದೇನಂದ್ರೆ ಸೃಷ್ಟಿಯಾದ್ರಿಂದ ಭಗವಂತ ಯಾಕೆ ಮಾಡ್ತಾನೆ? ಪ್ರಯೋಜನ ಅಪೇಕ್ಷೆಯುವ ಯಾವುದೇ ಪ್ರಯೋಜನವನ್ನು ಅಪೇಕ್ಷಿಸದೆ ಸೃಷ್ಟಿಗಳನ್ನು ಮಾಡ್ತಾನಂತೆ. ಕೇವಲ ಆನಂದದ ಉದ್ರೇಕದಿಂದಾಗಿ ಅವನಿಗೆ ಆನಂದ ಹೆಚ್ಚಾಗಿದೆ, ಆನಂದ ಮೂಲಕ ಕೆಲಸ ಮಾಡ್ತಾ ಹೋಗ್ತಾನೆ ಅಷ್ಟೇ. ಹೇಗಂದ್ರೆ ಯಥಾ ಮತ್ತಷ್ಟೇ ನರ್ತನಂ. ಉನ್ಮತ್ತರಾದವರು ಇರ್ತಾರಲ್ಲ, ಮದ್ಯಪಾನ ಮಾಡಿ ಉನ್ಮತ್ತರಾದವರು ಇರ್ಬೋದು, ದೇವರ ಮೇಲೆ ಭಕ್ತಿಯನ್ನು ಮಾಡಿ ಆನಂದ ಪರವಶರಾಗಿ ನರ್ತನ ಮಾಡಿದವರು ಇರ್ಬೋದು. ಅದರಂತೆ ಉದಾಹರಣೆ ಅಷ್ಟೇ. ಅದು ಪೂರ್ಣಾನಂದಕ್ಕೆ ತಕ್ಕೇಹ ಪ್ರಯೋಜನ ಮತ್ತೆ ಕುತಃ. ಅವನಿಗೇನು ಪ್ರಯೋಜನ ಇದೆ? ಯಾಕಂದ್ರೆ ಅವನು ಪೂರ್ಣಾನಂದ. ಮುಕ್ತಾಪಿ ಅಪ್ರಾಪ್ಯ ಕಾಮ. ಇವನಿರ್ಲಿ ಮುಕ್ತರಿಗೆ ಏನು ಅಪೇಕ್ಷೆ ಈಡೇರಬೇಕಾದಿಲ್ಲ. ಕಿಮು ತಸ್ಯ ಅಖಿಲಾತ್ಮನಃ. ಎಲ್ಲರ ಹೊರಗಿರುವಂಥ ಈ ಭಗವಂತನಿಗೆ ಏನಾಗಬೇಕಾದಿದೆ. ಅದಕ್ಕಾಗಿ ಆತ ಭಕ್ತನಂತೆ. ಅದಕ್ಕೆ ಇನ್ನೂ ಅನೇಕ ಉದಾಹರಣೆಗಳು ಕೊಡ್ಬೋದು. ಚಿಕ್ಕ ಮಗು ಇರ್ತದೆ, ಅದಕ್ಕೆ ಅದು ಕೈಕಾಲು ಅಲ್ಲಾಡಿಸ್ತದೆ. ಯಾಕೆ ಅಲ್ಲಾಡಿಸ್ತದೆ? ನಾವು ಕೈಕಾಲು ಅಲ್ಲಾಡಿಸೋದು ಅಂದರೆ ಯಾರನ್ನ ಕರೀಲಿಕ್ಕೆ, ಏನೋ ಬೇಡ ಅಂತ ಹೇಳಲಿಕ್ಕೆ, ಇದೆಲ್ಲ ನಮ್ಮ ಉದ್ದೇಶ ಇರ್ತದೆ. ಏನೋ ಸಂಕೇತ ಮಾಡೋದು. ಇಲ್ಲದೆ ನಾವು ಆ ಮಗುವಿನ ಥರ ಆ ಕಡೆ ಈ ಕಡೆ ಕೈಯಾಗ ಎಲ್ಲ ಶುರು ಮಾಡಿದರೆ ಇದು ಅಥವಾ ಒಂದು ಪೂರ್ಣ ಬೆಳವಣಿಗೆ ಆಗಿಲ್ಲ, ಇದನ್ನು ಕರ್ಕೊಂಡು ಹೋಗ್ರಿ ಅಂತಾರೆ. ಅದು ಹುಚ್ಚರ ಲಕ್ಷಣ ಅಂತ ಕಾಣಿಸ್ತದೆ. ಆದ್ರೆ ಮಗು ಯಾಕೆ ಅಲ್ಲಾಡಿಸ್ತದೆ ಅಂದರೆ ಅದು ಶಕ್ತಿಯ ಸ್ವಭಾವ. ಎಲ್ಲೇ ಶಕ್ತಿ ಯಾವುದೇ ರೂಪದಲ್ಲಿರಲಿ, ಅದು ಮಗುವಿನ ರೂಪದಲ್ಲಿರಲಿ, ಭಗವಂತನ ರೂಪದಲ್ಲಿರಲಿ, ವಿದ್ಯುತ್ತಿನ ರೂಪದಲ್ಲಿರಲಿ, ಜಲದ ರೂಪದಲ್ಲಿರಲಿ, ಶಕ್ತಿ ಯಾವತ್ತೂ ಸುಮ್ಮನೆ ಇರೋದಿಲ್ಲ. ಅದು ಆವಿಷ್ಕಾರಗೊಳ್ತಿರ್ತದೆ. ಇದ್ದಕ್ಕಿದ್ದಂತೆ ಮಿಂಚು ಹೊಡಿತದೆ, ಇದ್ದಕ್ಕಿದ್ದಂತೆ ಗುಡಿರ್ತದೆ, ಮತ್ತೆ ಕುಳಿತದೆ ಇದ್ದಕ್ಕಿದ್ದಂತೆ. ಅದೆಲ್ಲ ಯಾಕೆ ಅಂತಂದ್ರೆ ಶಕ್ತಿಯ ಸ್ವಭಾವ ಅದರಂತೆ ಇದೆ. ಭಗವಂತನ ತಾಂಡವ ನೃತ್ಯ ಇದೆಯಲ್ಲ, ಶಿವರೂಪಿ ಅಂತ ಭಗವಂತನ ತಾಂಡವ ನೃತ್ಯ, ಅದಕ್ಕೆ ಇದೇ ಅರ್ಥ. ನಾನು ಯಾಕೆ ಕುಣಿಬೇಕು? ಅವನ ಯಾಕೆ ಕುಣಿಬೇಕು? ಪ್ರಕೃತಿ ಯಾಕೆ ಕುಣಿಬೇಕು? ಉಮಾದೇವಿ ಯಾಕೆ ಕುಣಿಬೇಕು? ಕುಣಿಯೋದಕ್ಕೆಲ್ಲ ಇದೇ ಅರ್ಥ. ಅವಳ ಕುಣಿತಕ್ಕೆ ಲಾಸ್ಯ ಅಂತ ಕರೀತಾರೆ. ಎಲ್ಲಿ ಮಾರ್ಧವ ಇರ್ತದಲ್ಲ, ಹೆಣ್ಣಿನ ನರ್ತನದಲ್ಲಿ ಮಾರ್ಧವ ಇರ್ತದೆ, ಅವಳ ಚಿಕ್ಕ ಪ್ರಕೃತಿ ಆದ್ದರಿಂದ ಅವಳ ನರ್ತನದಲ್ಲಿ ಮಾರ್ಧವ ಇದೆ. ಅದಕ್ಕಾಗಿ ಅವಳ ನೃತ್ಯಕ್ಕೆ ಲಾಸ್ಯ ಅಂತ ಕರೀತಾರೆ. ಅವನ ನರ್ತನದಲ್ಲಿ ತಾಂಡವ, ಬಹಳ ಭಯಂಕರವಾದ ನೃತ್ಯ ಅದು. ಅದರ ಹೆಜ್ಜೆಗಳು, ಅದರ ಹಿನ್ನೆಲೆ ವಾದ್ಯಗಳು ಅದೆಲ್ಲ ಬಹಳ ವೀರಾವೇಶದಿಂದ ಭರಿತವಾದಂಥದ್ದು. ಅವನು ಯಾಕೆ ನರ್ತನ ಮಾಡ್ತಾನಂದ್ರೆ ಎಲ್ಲ ಹೀಗೆ ಅರ್ಥ ಆಗುತ್ತೆ. ಹಾಗೂ ಆತ ನರ್ತನ ಮಾಡ್ತಾ ಹೋದಾಗಲೇ ಈ ಜಗತ್ತಿನ ಸೃಷ್ಟಿ ಆಯಿತು. ಸ್ವಯಂ ವಿಹಾರ ಅಂತ ಇಲ್ಲಿ ಆ ತಾತ್ಪರ್ಯ ನಿರ್ಣಯದಲ್ಲಿ ಹಿಂದೆ ಒಂದು ಶ್ಲೋಕ ಬಂದಿತ್ತು. ಸ್ವಯಂ ವಿಹಾರೇ ಹಮೇ ತನುಭೃತ್ ಸ್ವಭಾವ ಸಂಭೂತಯೇ ಭವತಿ ಭೂತಿ ಕ್ರಿಯೇವದ್ಭೂತ್ಯಾಹ. ಇದು ನನ್ನ ವಿಹಾರ ಅಷ್ಟೇ. ಸೃಷ್ಟಿ ಮಾಡ್ತೇನಲ್ಲ, ಯಾಕೆ ಮಾಡ್ತೀನಿ ಅಂದ್ರೆ ನನ್ನ ವಿಹಾರ ಇದೆ. ಮತ್ತೆ ನಿಮಗೆ ಏನಂದ್ರೆ ನಿಮ್ಮ ಸ್ವಭಾವ ವ್ಯಕ್ತ ಆಗಬೇಕು. ನಿನ್ನೆ ಹೇಳಿದೆ, ಗಂಡಸರಿಗೆ ಯಾಕೆ ಮದುವೆ, ಹೆಣ್ಮಕ್ಳಿಗೆ ಯಾಕೆ ಮದುವೆ ಅಂದರೆ ಗಂಡಸಿನ ಪುರುಷತ್ವ, ಸ್ತ್ರೀತ್ವ ವ್ಯಕ್ತ ಆಗ್ತಾ ಹೋಗ್ಬೇಕು. ಅದಕ್ಕಾಗಿ ಮದುವೆ. ಅವನಿಗೂ ಕೂಡ ಇದೊಂದು ಲೀಲೆ. ಭೂತಿ ಕ್ರಿಯೇವ ಭೂತ್ಯಾಹ. ಭೂತಿ ಅಂದರೆ ಲಕ್ಷ್ಮಿ, ಅವಳೇ ಉಮೆ, ಅವಳೇ ಚಿತ್ರಸತ್ಯತೆ, ಅವಳ ಭೂತಿ, ಅವಳಿಗೂ ಕೂಡ ಇದು ಒಂದು ವಿಹಾರ. ಇಬ್ಬರು ಸಂಸಾರದಲ್ಲಿ ಕತ್ತು ಇದ್ದವರಲ್ಲ, ಇಬ್ಬರು ಕೂಡ ಮುಕ್ತಾರೆ. ಹಾಗಾಗಿ ಅವನ ತಾಂಡವ ಅವಳ ಲಾಸ್ಯ ಅಂತ ಹೀಗೊಂದು ಅರ್ಥ ಮಾಡ್ಕೋಬೇಕು. ಹೀಗೆ ಅದನ್ನೇ ಮತ್ತನಂದದಿ ಮತ್ತೆರೊಳ ಹೊರಗೆ ಎತ್ತ ನೋಡಲು ಅಂತ ಅವನನ್ನು ಹುಚ್ಚ ಅಂತ ಕರೀತಾರೆ. ಹಾಗೆ ಆದ್ರಿಂದ ಭಗವಂತನ ಹುಚ್ಚನೇ, ಭಗವಂತ ಭಕ್ತರು ಹುಚ್ಚರೆ. ಚಿಮ್ಮನ ಹುಚ್ಚು ನನಗೆ ಹಿಡಿದಿದೆ ಅಂತ ಮುಂದೊಂದು ಕಡೆ ದಾಸರು ಇನ್ನೊಂದು ಶಬ್ದ ಹೇಳ್ತಾರೆ. ಆ ಭಗವಂತನಂತೂ ಹುಚ್ಚಾಟಿ ಇಲ್ಲಿ ಹೇಳಿದ್ರು. ಇದು ನೆನಪಿಟ್ಕೊಳ್ಳಿ ಈ ಪದ್ಯ. ಮುಂದೆ ಮನುಷ್ಯ ಹೇಗೆ ಸಂಚಾರ ಮಾಡಬೇಕು ಈ ಜಗತ್ತಿನಲ್ಲಿದ್ರೆ ಹುಚ್ಚಂತ ಸಂಚಾರ ಮಾಡಬೇಕು ಅಂತಿದೆ. ಮದ್ದಾನೆಯೊಳಗೆ ಸಂಚರಿಸು, ಮದ್ದಾನೆಯೋಪಾದಿಯಲ್ಲಿ ಸಂಚರಿಸು. ಮದ್ದಾನೆಗೆ ಸುತ್ತಮುತ್ತಲಿನ ಜಗತ್ತಿನ ಪರಿವೇನೇ ಇರೋದಿಲ್ಲ. ಕನಸುಗಳು ಕಾಡಿನಲ್ಲಿ ಹೋಗ್ತಿರ್ತದೆ. ಯಾವ ನಾಯಿ ಬಗಳಿದೇನು ಮತ್ತೇನಾದ್ರೇನು ಚಿಂತೆಯೇ ಇರೋದಿಲ್ಲ. ಅದಂತ ಭಕ್ತ ಮದ್ದಾನೆ ಅದೊಂದು ಹುಚ್ಚವೆ, ಈ ದೇವರು ಇವನು ಹುಚ್ಚನೆ ಅಂತ. ಹೀಗೆ ಇದರ ಹಿಂದಿನ ತಾತ್ಪರ್ಯ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನುವಲ್ಲಿಗೆ ಹರಿಕಥಾಮೃತ ಸಾರದ 3ನೇ ಸಂಧಿಯಾದ ವ್ಯಾಪ್ತಿ ಸಂಧಿ ಅದರ 17ನೇ ಶ್ಲೋಕ, ಹರಿಕಥಾಮೃತ ಸಾರದ 61ನೇ ಶ್ಲೋಕ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.